ಎಸ್ ಮ್ಯಾಥಮೆಟಿಕಲ್ ಸೈನ್ ಎಕ್ಸ್ಚೇಂಜ್. ಸೊ ಮ್ಯಾಥಮೆಟಿಕಲ್ ಸೈನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಸೈನ್ ಚೇಂಜ್ ಅಥವಾ ಏನೋ ಒಂದು ಅನ್ಕೊಳ್ರಿ. ಸೊ ಬೋರ್ಡ್ ಮಾಸ್ ಮೇಲೆ ರೂಲ್ಸ್ ಗಳು ಅಂತ ಹೇಳ್ತೀವಿ, ಬೋರ್ಡ್ ಮಾಸ್ ಮೇಲೆ ಬರುವಂತ ಕ್ವಶನ್ಸ್ ಗಳು. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ, ಬೋರ್ಡ್ ಮಾಸ್ ಅಂದ್ರೆ ಏನು, ತುಂಬಾ ಇಂಪಾರ್ಟೆಂಟ್. ಬೋರ್ಡ್ ಮಾಸ್ ಅಂದ್ರೆ ಏನು ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಅದಾದ ನಂತರ ನಾನೊಂದು 2-3 ಬಿಡಿಸ್ತೀನಿ, ಆಮೇಲೆ ನಿಮ್ ಜೊತೆಗೆ ನೀವು ಆನ್ಸರ್ ಮಾಡ್ಕೊಂತ ಹೋಗ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಯಾವ್ದು ಬರಲ್ಲ ಅಂತಂದೇಳಿ. ನೋಡ್ರಿ ಬೋರ್ಡ್ ಮಾಸ್ ಅಂದ್ರೆ ಏನ್ ಫಸ್ಟ್ ಗೆ. ಸೊ ಇದನ್ನೇನಕ್ಕೆ ಇದೇ ತರ ಬಿಡಿಸಿದ್ರೆ ಅಷ್ಟ ಒಂದು ಕ್ರಮವಾಗಿ ಬಿಡಿಸಿದ್ರೆ ಅಷ್ಟ ಆನ್ಸರ್ ಬರುತ್ತೆ, ಇಲ್ಲಾಂದ್ರೆ ರಾಂಗ್ ಬಂದ್ಬಿಡುತ್ತೆ. ಬಿ ಅಂತಂದ್ ಹೇಳಿದ್ರೆ ಫಸ್ಟ್ ಥಿಂಗು ತುಂಬಾ ಇಂಪಾರ್ಟೆಂಟ್, ಬ್ರಕೆಟ್ ಅಂತಂದ್ ಹೇಳ್ತೀವಿ, ಬ್ರಕೆಟ್ಸ್ ಗಳು. ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳು. ಅದರಲ್ಲಿ ಫಸ್ಟ್ ಯಾವ್ದು ಬಿಡಿಸ್ಬೇಕು, ಈ ತರ ಬ್ರಕೆಟ್ಸ್ ಗಳು ಬಂದಿರ್ತಾವ ನೋಡ್ರಿ. ಸೊ ಈ ತರ ಬ್ರಕೆಟ್ ಬಂದಿರುತ್ತಾ ಅದನ್ನ ಬಿಡಿಸ್ಬೇಕು. ಸೊ ಅದಾದ ನಂತರ ಇದನ್ನ ಬಿಡಿಸಿದ ನಂತರ ನೆಕ್ಸ್ಟ್ ಬ್ರಕೆಟ್ ಯಾವ್ದು ಬಿಡಿಸ್ಬೇಕಂತಂದ್ ಹೇಳಿದ್ರೆ ಈ ರೀತಿಯಾಗಿರುವ ಬ್ರಕೆಟ್ಸ್ ಒಳಗಡೆ ನಂಬರ್ಸ್ ಗಳನ್ನ ಬಿಡಿಸ್ಬೇಕು. ಆಮೇಲೆ ಲಾಸ್ಟ್ ಒಂದು ಬ್ರಕೆಟ್ ಬರುತ್ತೆ, ಸೊ ಅದು ಈ ರೀತಿಯಾಗಿ ಇರುತ್ತೆ. ಸೊ ಅದನ್ನ ಬಿಡಿಸ್ಬೇಕು. ಜಸ್ಟ್ ಒಂದು ನೋಟ್ ಅಲ್ಲಿ ಬರೆದು ಇಟ್ಕೊಡ್ರಿ ಅಷ್ಟೇ. ನೆಕ್ಸ್ಟ್ ಓ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಆಫ್ ಅಂತಂದ್ ಇರುತ್ತೆ ನೋಡ್ರಿ ಅದನ್ನ. ಸೊ ಅಥವಾ ಏನಂತಂದ್ ಹೇಳಿದ್ರೆ ಈ ತರ ಸ್ಕ್ವೇರ್ ರೂಟ್ ಅಂತ ಇರುತ್ತೆ, ಅಥವಾ ಕ್ಯೂಬ್ ರೂಟ್ ಅಂತ ಇರುತ್ತೆ, ಅಥವಾ ಈ ತರ ಸ್ಕ್ವೇರ್ ಅಂತಂದ್ ಇರುತ್ತೆ, ಅಥವಾ ಕ್ಯೂಬ್ ಅಂತಂದ್ ಇರುತ್ತೆ, ಅಥವಾ ಯಾವುದೇ ಒಂದು ಇರಬಹುದು x⁻n. ಸೊ ಯಾವ್ದಾದ್ರು ಒಂದು ಏನಂತಂದ್ ಹೇಳಿದ್ರೆ ನಿಮ್ಗೆ ಇದು ಕೇಳಿರ್ಬೋದು, ಎಕ್ಸ್ಪೋನೆಂಟ್ ತರ ಕೇಳಿರ್ಬೋದು. ಸೊ ಈ ರೀತಿಯಾಗಿ ಯಾವ್ದಾದ್ರು ಬಂದಿದ್ರೆ ಅವುಗಳನ್ನ ಬ್ರಕೆಟ್ಸ್ ಗಳಾದ ನಂತರ ನೆಕ್ಸ್ಟ್ ಇವುಗಳನ್ನ ಬಿಡಿಸ್ಬೇಕು. ಇವೆಲ್ಲ ಆದ ನಂತರ ಸ್ಪೆಷಲ್ ಅಂತಂದ್ ಹೇಳ್ತೀವಿ, ಸ್ಪೆಷಲ್ ಸೈನ್ ಗಳೆಲ್ಲ ಮುಗಿದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಡಿವಿಷನ್ ಅಥವಾ ಈ ರೀತಿಯಾಗಿ ಕೊಟ್ಟಿರ್ತಾನಲ್ಲ ಸ್ಲ್ಯಾಶ್, ಅದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಎ ಅಂತಂದ್ ಹೇಳಿದ್ರೆ ಎಡಿಷನ್ ಅಂತಂದ್ ಹೇಳ್ತೀವಿ. ಆಮೇಲೆ ಎಸ್ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಅಂತಂದ್ ಹೇಳ್ತೀವಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಐತಾ? ಸೊ ಫಸ್ಟ್ ಏನು ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳು, ಬಿ ಅಂತಂದ್ ಹೇಳು ಸಿಂಪಲ್ ಆಗಿ ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳು. ಸೊ ಫಸ್ಟ್ ಬ್ರಕೆಟ್ ಯಾವುದು ಇದು, ಅದಾದ ನಂತರ ಫ್ಲವರ್ ಬ್ರಕೆಟ್ ಅಂತ ಹೇಳ್ತೀವಿ, ಆಮೇಲೆ ಈ ಬ್ರಕೆಟ್. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಸೈನ್ ಗಳು ಬಂದ್ರೆ ಸ್ಕ್ವೇರು, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಈ ರೀತಿಯಾಗಿ ಬಂದಿರೋದು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಡಿವಿಷನ್ ಅಂದ್ರೆ ಭಾಗಾಕಾರ ಮಾಡೋದು. ಸೊ ಎಂ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡೋದು. ಆಮೇಲೆ ಎ ಅಂತಂದ್ ಹೇಳಿದ್ರೆ ಎಡಿಷನ್ ಅಂತಂದ್ ಹೇಳ್ತೀವಿ, ಎಸ್ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಮೈನಸ್ ಮಾಡೋದು. ಇಷ್ಟು ಗೊತ್ತಾದ್ರೆ ಸಾಕು, ಉಳಿದಿದ್ದೇನಂತಂದ್ ಹೇಳಿದ್ರೆ ಆರಾಮಾಗಿ ಈಸಿಯಾಗಿ ನಾವೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ. ಸೊ ಈ ರೀತಿಯಾಗಿ ಕೊಡ್ತಾರೆ ನಮ್ಗೆ SSC ಎಕ್ಸಾಮ್ಸ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಡ್ತಾರ. ಇನ್ನು ಕೆಲವೊಂದು ಡಿಫ್ರೆಂಟ್ ಆಗಿ ಕೊಡ್ತಾರ, ಅವುಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ಕೊನೆವರೆಗೂ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ ಈ ತರ ಕೊಟ್ಟಿದ್ದಾನೆ, ಎಕ್ಸ್ ಏನ್ ಮಾಡಿದಾನೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದು ಇದು ಕೊಟ್ಟಿದ್ದಾನೆ, ಇಕ್ವೇಶನ್ ಬರ್ಕೊಂಡ್ರಿ 72 ಇಂಟು 3 ಪ್ಲಸ್ ಅದಾದ ನಂತರ 48 ಆಮೇಲೆ ಡಿವೈಡೆಡ್ ಬೈ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 296. ಸಾರಿ ಇನ್ನು ಐತಲ್ಲ ಇದು, ಒಂದ್ ನಿಮಿಷ ರೀ. ಸೊ 72 ಇಂಟು 3 ಪ್ಲಸ್ 48 ಅದಾದ ನಂತರ ಡಿವೈಡೆಡ್ ಬೈ 6 ಮೈನಸ್ 16 ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 296. ಸೊ ಈ ರೀತಿ ಕ್ವಶನ್ ಕೇಳಿದಾಗ ಏನಂತಂದ್ ಹೇಳಿದ್ರೆ ಯಾವ್ದಾದ್ರು ಎರಡು ಸೈನ್ ಗಳನ್ನ ಇಲ್ಲಿ ಇದಾವಲ್ಲ ಸೈನ್ ಗಳು, ಯಾವ್ದಾದ್ರು ಎರಡು ಸೈನ್ ಗಳನ್ನ ಚೇಂಜ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬರಬೇಕು. ಯಾವ ತರ ಬರಬೇಕು ಅನ್ನೋದು ನಾವು ನೋಡ್ಕೊಳ್ಳೋಣ. ಫಸ್ಟ್ ಆಪ್ಷನ್ ಹೋಗ್ಬಿಡೋಣ ನಾವು. ಫಸ್ಟ್ ಆಪ್ಷನ್ ಏನೈತಿ, ಇಂಟು ಅಂಡ್ ಪ್ಲಸ್ ಅಂತಂದೈತೆ, ಇಂಟು ಮತ್ತು ಪ್ಲಸ್ ಅಂತಂದೈತೆ ಫಸ್ಟ್ ಆಪ್ಷನ್. ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕು ನಾವು, ಪ್ಲಸ್ ಬರಿಬೇಕು, ಪ್ಲಸ್ ಇದ್ದಲ್ಲಿ ಇಂಟು ಬರಿಬೇಕು. ಸಿಂಪಲ್ ಆಗಿ ನೋಡ್ರಿ. ಸೊ ಇಲ್ಲಿ ನಾವು ನೋಡ್ಕೋಬೇಕು ಫಸ್ಟ್ ಏನಂತಂದ್ ಹೇಳಿದ್ರೆ ಇಂಟು ಎಲ್ಲೈತಿ ನೋಡ್ಕೊಡ್ರಿ ಸರ್, ಇಂಟು ಇಲ್ಲೈತ್ರಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಇಂಟು, ಅದಾದ ನಂತರ ಪ್ಲಸ್ ಎಲ್ಲೈತಿ ನೋಡ್ರಿ, ಪ್ಲಸ್ ಇಲ್ಲೈತ್ರಿ. ಸೊ ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕು ನಾವು, ಪ್ಲಸ್ ಮಾಡ್ಬೇಕು, ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೇಕು, ಇಂಟರ್ಚೇಂಜ್ ಅಂತಂದ್ ಹೇಳಿದ್ವಿ. ಅದಾದ ನಂತರ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಂಟು ಮಾಡ್ಕೋಬೇಕು. ಸೊ ಇವಾಗ ನಮ್ಗೊಂದ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಒಂದು ಹೊಸ ಇಕ್ವೇಶನ್ ಬರುತ್ತೆ, 72 ಪ್ಲಸ್ 3 ಆಮೇಲೆ ಇಂಟು 48 ಆಮೇಲೆ ಈ ಡಿವೈಡೆಡ್ ಬೈ ಐತಲ್ಲ, ಇದನ್ನ ನಾನು ಏನ್ ಮಾಡ್ಕೋತೀನಿ ಅಂತಂದ್ ಹೇಳಿದ್ರೆ ಕೆಳಗಡೆ ಬರ್ಕೋತೀನಿ ಈ ರೀತಿಯಾಗಿ, ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗತ್ತ. ಆಮೇಲೆ ಮೈನಸ್ 16 ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 296 ಆಯ್ತು. ಇದೇನಾಯ್ತಲ್ಲ ಇದನ್ನ ನಾನು ಏನ್ ಮಾಡಿದೆ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 6 ಅಂತಂದ್ ಬರ್ಕೊಂಡೆ. ಇವಾಗ ನಮ್ದೇನು ರೂಲ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಅಂತಂದ್ ಐತೆ. ಸೊ ಬೋರ್ಡ್ ಮಾಸ್ ಅಲ್ಲಿ ಎಲ್ಲಾದ್ರೂ ಬ್ರಕೆಟ್ ಗಳು ಕಾಣಿಸತ್ತೇವನ್ರಿ ನಿಮಗೆ ಇದ್ರೊಳಗ, ಎಲ್ಲಾದ್ರೂ ಬ್ರಕೆಟ್ಸ್ ಗಳು? ಸರ್ ಬ್ರಕೆಟ್ ಗಳು ಕಾಣಿಸತ್ತಿಲ್ಲ. ಆಫ್ ಅದಾದ ನಂತರ ಸ್ಕ್ವೇರ್ ಮಾಡೋದು, ಸ್ಕ್ವೇರ್ ರೂಟ್ ಮಾಡೋದು ಇಂಥದ್ದೇನಾದ್ರೂ ಕಾಣಿಸದೈತಾ? ಸರ್ ಅದು ಇಲ್ರಿ, ಅಂದ್ರೆ ಇವೆರಡು ಮಾಡಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿವಿಷನ್ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಎಸ್ ನೋಡೋಣ ಆನ್ಸರ್ ಏನೇನ್ ಬರುತ್ತಂತ. ಡಿವೈಡೆಡ್ ಬೈ ಮಾಡ್ಬೇಕು. ಸೊ R 1
ಸೊ 6 ಎಂಟ್ಲೆ 48 ಆಯ್ತು. ಸೊ ಇಲ್ಲೇನಂತಂದ್ ಹೇಳಿದ್ರೆ 8 ಅಷ್ಟೇ ಉಳಿತು. ಸೊ ಇದನ್ನೇನಂತಂದ್ ಹೇಳಿದ್ರೆ 8 ಉಳಿತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಇವ್ನೆರಡು ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಷ್ಟಾಯ್ತು, 24 ಆಯ್ತು. ಸೊ 72 ಪ್ಲಸ್ 24 ಆಯ್ತು ಮೈನಸ್ 16 ಆಯ್ತು. ಸೊ ಇದನ್ನೇನಂತಂದ್ ಹೇಳಿದ್ರ ಕೂಡಿಸಿ ಆಮೇಲೆ ಕಳೆದ್ರ 296 ಬರುತ್ತೇನ್ರಿ. ಸಿಂಪಲ್ ಆಗಿ ಇಲ್ಲೇ ನೋಡಿದ ತಕ್ಷಣ ಗೊತ್ತಾಗತ್ತ. ಸರ್ 72 ನೆಕ್ಸ್ಟ್ ಎಡಿಷನ್ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು, ಕೂಡಿಸ್ಬೇಕು. 72 ಪ್ಲಸ್ 24 ಎಷ್ಟಾಗತ್ತ, 96 ಆಯ್ತು. ಅದ್ರಾಗ 16 ಕಳೆದ್ರೆ ಎಷ್ಟಾಯ್ತು, ಮತ್ತ ಕಡಿಮೆ ಆಯ್ತು. ಸೊ ಅಂದ್ರೆ 296 ಈಕ್ವಲ್ 296 ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ ನಮ್ಮದ್ ಬರಂಗಿಲ್ಲ. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ನಾವು ನೆಕ್ಸ್ಟ್ ಆಪ್ಷನ್ ನೋಡ್ಕೊಬೇಕು. ಸೊ ಇದು ಸ್ಪೀಡ್ ಆಗುತ್ತೆ. ಇವಾಗ ನಾನು ನಿಮ್ಗೆ ತಿಳಿಸಿ ಹೇಳ್ತಿದ್ದೀನಿ ಅಂತಂದ್ ಹೇಳ್ಬಿಟ್ಟು ನಿಮ್ಗೆ ಅಷ್ಟೊಂದು ಇದು ಆಗ್ತಿಲ್ಲ. ಮೊದಲು ಅರ್ಥ ಮಾಡ್ಕೊಡ್ರಿ ಅಷ್ಟ. ಅರ್ಥ ಮಾಡ್ಕೊಂಡ ನಂತರ ನೀವೇ ಏನಂತಂದ್ ಹೇಳಿದ್ರೆ ತುಂಬಾ ಸ್ಪೀಡ್ ಆಗಿ ಮಾಡ್ತೀವಿ. ಸೇಮ್ ಇದೇ ತರ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದಾದ್ರು ನೋಡ್ಕೊಬೇಕು. ಇವಾಗ ನೆಕ್ಸ್ಟ್ ಯಾವ ಆಪ್ಷನ್ ನೋಡ್ಕೋಬೇಕು, ಸೆಕೆಂಡ್ ಆಪ್ಷನ್ ನೋಡ್ಕೊಬೇಕು. ಸೆಕೆಂಡ್ ಆಪ್ಷನ್ ನಾವೇನಂತಂದ್ ಹೇಳಿದ್ರೆ ನೋಡೋಣ ಸಿಂಪಲ್ ಆಗಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಸೆಕೆಂಡ್ ಆಪ್ಷನ್ ಅಲ್ಲಿ ಇಂಟು, ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ ಚೇಂಜ್ ಮಾಡ್ಕೊಬೇಕು. ಇಂಟು ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಡಿವೈಡೆಡ್ ಬೈ ಮಾಡ್ಕೋಬೇಕು. ಇಂಟು ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಅಂತ ಬರ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಇಂಟು ಅಂತ ಬರ್ಕೋಬೇಕು. ಸೊ ಇವಾಗ ಬರ್ಕೊಡ್ರಿ ಡೈರೆಕ್ಟ್ ಆಗಿ. ಸೊ 72 ಇಂಟು ಐತೆ, ಇಂಟು ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಡಿವೈಡೆಡ್ ಬೈ ಅಂದ್ರೆ ನಾನು ಈ ತರ ಬರ್ಕೋತೀನಿ, ಡಿವೈಡೆಡ್ ಬೈ. ಸೊ ಅದಾದ ನಂತರ ನೆಕ್ಸ್ಟ್ ಏನು, ಪ್ಲಸ್ 48 ಹಂಗ. ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಏನ್ ಬರ್ಕೋಬೇಕು, ಇಂಟು ಅಂತ ಬರ್ಕೋಬೇಕು. ಇಂಟು 6 ಮೈನಸ್ 16. ಸೊ ಇದನ್ನ ಮಾಡಿದಾಗ ನಮ್ಗೆ ಏನಂತಂದ್ ಹೇಳಿದ್ರೆ 296 ಆನ್ಸರ್ ಬರಬೇಕು. ಟ್ರೈ ಮಾಡ್ರಿ ನೋಡೋಣ. ಫಸ್ಟ್ ಯಾವ್ದು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಯಾವ್ದು ಮಾಡ್ಬೇಕು, ಡಿವೈಡೆಡ್ ಬೈ ಇದ್ ಮಾಡ್ಬೇಕು. ಡಿವೈಡೆಡ್ ಬೈ ಇದ್ ಮಾಡ್ರಿ. ಸೊ 3 ಒಂದ್ಲೆ ಸರ್ 3 2 6 ರೀ, 1 ಉಳಿತ್ರಿ 12 ಆಗತ್ತ. 3 4 12. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ನೆಕ್ಸ್ಟ್ ಯಾವ್ದು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ರಿ. 24 ಪ್ಲಸ್ ಇಲ್ಲಿ ನೋಡ್ರಿ ಮಲ್ಟಿಪ್ಲಿಕೇಶನ್ ಇದ್ದದ್ದು ಈ ಎರಡೆಲ್ಲ ಸಂಖ್ಯೆಗಳು, ಇವನ್ ಎರಡು ಮಾಡ್ಕೊಳ್ಬೇಕು. ಸೊ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎಷ್ಟಾಯ್ತು, ನಮಗ್ 48 ಇಂಟು 6 ಮಾಡಕ್ ಬರಂಗಿಲ್ಲ. ಸೊ 6 ಎಂಟ್ಲೆ 48, 6 4 24 ನೋಡ್ರಿ. 6 ಎಂಟ್ಲೆ 48, 6 4 24 ಪ್ಲಸ್ 4 ಎಷ್ಟು, 288 ಆಯ್ತು. ವೆರಿ ಗುಡ್, 288. ಶಾರ್ಟ್ ಕಟ್ ಟಿಕ್ ಆಮೇಲೆ ಹೇಳೋಣ್ರಿ. ಶಾರ್ಟ್ ಕಟ್ ಟಿಕ್ಸ್ ಎಲ್ಲ ಆಮೇಲೆ ಹೇಳೋಣ. ಸೊ ಮೊದ್ಲು ಏನಂತಂದ್ ಹೇಳಿದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಶಾರ್ಟ್ ಕಟ್ ಟಿಕ್ಸ್ ನಿಮ್ಗೆ ಎಕ್ಸಾಮ್ದಾಗ ನೆನಪು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋರು ಅವಾಗ. ಎಸ್ ಇವೆರಡು ಆಯ್ತು. ಅದಾದ ನಂತರ ಮೈನಸ್ 16. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎಡಿಷನ್ ಮಾಡ್ಕೊಬೇಕು. ಎಷ್ಟಾಗತ್ತೆ ಇದು, 288 ಪ್ಲಸ್ 24 ಮಾಡಿದ್ರೆ ಎಷ್ಟಾಗತ್ತ, 288 ಪ್ಲಸ್ 24 ಮಾಡಿದ್ರೆ ಎಷ್ಟಾಗತ್ತ. ಸೊ 8 4 12, 8 2 10, 11, 312. ವೆರಿ ಗುಡ್. 312 ಮೈನಸ್ 16 ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ, 296 ಆಗತ್ತ. ಎಷ್ಟಾಗತ್ತ, 296 ಆಗುತ್ತೆ. ಅಂದ್ರೆ ನಮ್ದು ಇಲ್ಲಿ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಆಪ್ಷನ್ 2 ಏನಾಗತ್ತ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಆನ್ಸರ್ಸ್ ಗಳನ್ನ ಹುಡ್ಕೋಬೇಕು. ಇಲ್ಲಿ ಏನಂತಂದ್ ಹೇಳಿದ್ರೆ, ಸೊ ಇಲ್ಲಿ ನಾವು ನೋಡ್ಕೊಂಡಾಗ ಈಕ್ವಲ್ ಅನ್ನೋದು ಯಾವ್ದು ಚೇಂಜ್ ಮಾಡಬೇಕು ಅಂತ ಇಲ್ಲ. ಅಂದ್ರೆ ನಮ್ಗೆ ಈಕ್ವಲ್ ಮಾಡಿದಾಗ, ಸಾಲ್ವ್ ಮಾಡಿದಾಗ ಈ ಆನ್ಸರ್ ಬರ್ಬೇಕು. ಯಾವ್ದಾದ್ರು ಒಂದು ಸೈನ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ. ಸೇಮ್ ಅದೇ ತರ ನೋಡ್ರಿ, ನೀವು ಟ್ರೈ ಮಾಡ್ರಿ ಇದನ್ನ ಬಿಡ್ಸಾಕ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಯಾವ್ದಾದ್ರು 2 ಸೈನ್ಸ್ ಗಳನ್ನ ಚೇಂಜ್ ಮಾಡ್ಬೇಕಂತಂದ್ ಹೇಳಿದಾರ. ಸೊ ಯಾವ್ದಾದ್ರು 2 ಸೈನ್ ಗಳನ್ನ ಚೇಂಜ್ ಮಾಡ್ರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡ್ಬೇಕು, ಬೋರ್ಡ್ ಮಾಸ್ ಅಪ್ಲೈ ಮಾಡ್ಬೇಕು. ಸೊ ಇಲ್ಲಿ ನಮಗ್ ಬ್ರಾಕೆಟ್ಸ್ ಇಲ್ಲ, ಅದು ಬರಂಗಿಲ್ಲ. ಆಫ್ ಆಮೇಲೆ ಏನಿದು ಕ್ಯೂಬ್ ಮಾಡೋದು, ಅದಾದ ನಂತರ ಸ್ಕ್ವೇರ್ ರೂಟ್ ಮಾಡೋದು, ಸ್ಕ್ವೇರ್ ಮಾಡೋದು, ಇವ್ಯಾವು ಇಲ್ಲ. ನೆಕ್ಸ್ಟ್ ಯಾವ್ದೈತಿ ಡಿವಿಷನ್ ಅಂತಂದ್ರೆ ಈಗ ಭಾಗಾಕಾರ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ಕೂಡಿಸ್ಬೇಕು, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಳಿಬೇಕು. ಇಷ್ಟು ಮಾಡ್ರಿ. ಸೊ ಫಸ್ಟ್ ಆಪ್ಷನ್ ಬರುತ್ತೆ ನೋಡ್ರಿ, ಓನ್ಲಿ ಫಸ್ಟ್ ಆಪ್ಷನ್ ಅಷ್ಟ ಮಾಡ್ರಿ. ಇಲ್ಲೇನ್ ಮಾಡ್ಬೇಕು, ಫಸ್ಟ್ ಗುರ್ತು ಹಿಡ್ಬೇಕು ಸರ್. ಪ್ಲಸ್ ಮತ್ತು ಮೈನಸ್, ಪ್ಲಸ್ ಅಂಡ್ ಮೈನಸ್ ಇರೋಗಳನ್ನ ಏನಂತಂದ್ ಹೇಳಿ ಚೇಂಜ್ ಮಾಡಂತಂದ್ ಹೇಳಿದಾರ. ಇಲ್ಲಿ ನಮ್ ಎಲ್ಲೈತಿ, ಇಲ್ಲೈತಿ. ಅದಾದ ನಂತರ ಮೈನಸ್ ಎಲ್ಲೈತಿ, ಇಲ್ಲೈತಿ. ಇವೆರಡು ಚೇಂಜ್ ಮಾಡಿ ಬರ್ಕೋಬೇಕು. 12 ಮೈನಸ್ 112. ಅದಾದ ನಂತರ ಡಿವೈಡೆಡ್ ಬೈ ನ ಈ ತರ ಬರ್ಕೋಬೇಕು. ಆಮೇಲೆ ಮೈನಸ್ ಇದ್ದಲ್ಲಿ ಏನ್ ಬರ್ಕೋಬೇಕು, ಪ್ಲಸ್ 8. ಅದಾದ ನಂತರ 64. ಇದನ್ನೆಲ್ಲಾ ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ 140 ಬರ್ಬೇಕು. ಬರುತ್ತಾ ಇಲ್ವಾ ಫಸ್ಟ್ ಆಪ್ಷನ್? ಬರುತ್ತಾ ಇಲ್ವಾ ಹೇಳ್ರಿ? ಫಸ್ಟ್ ಆಪ್ಷನ್ ಆಗತ್ತಾ ಇಲ್ವಾ? ಎಲ್ರು ಟ್ರೈ ಮಾಡ್ರಿ. ನೀವ್ ಎಷ್ಟು ಬೇಗ ಬೇಗ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಬೇಗ ಬೇಗ ಆಗತ್ತೆ. ಓಕೆ, ಇಲ್ಲ ಬರಂಗಿಲ್ಲ. ಸೊ ಯಾರಿಗಾದ್ರೂ ಬರ್ತಾ ಐತಾ ಆನ್ಸರು? 140 ಬರತೈತೆ ಸಾಲ್ವ್ ಮಾಡಿದ ನಂತರ?
ಫಸ್ಟ್ ಗೆ ಭಾಗಾಕಾರ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡ್ಬೇಕು, ಆಮೇಲೆ ಪ್ಲಸ್ ಮಾಡ್ಬೇಕು, ಆಮೇಲೆ ಮೈನಸ್ ಮಾಡ್ಬೇಕು ಲಾಸ್ಟ್ಗೆ. ಬರ್ತಿದ್ಯಾ ಯಾರಿಗಾದ್ರು? ಎಸ್, ನೋ ಸರ್, ವೆರಿ ಗುಡ್. ನೋ, ನೀವೆಲ್ಲರೂ ಟ್ರೈ ಮಾಡಿದ್ರೆ ನಿಮ್ ಜಾಬ್ ಆಗತ್ರ, ನೆನ್ಪಿಟ್ಕೊಡ್ರದ್ನ. ನೀವೆಲ್ಲರೂ ಟ್ರೈ ಮಾಡ್ಬೇಕು, ಅದ್ ಬೇಕಾದ್ರೆ ಟೈಮ್ ಆಗ್ಲಿ, ಬಟ್ ಆದ್ರೆ ಸಾಲ್ವ್ ಮಾಡ್ಲೇಬೇಕು ನನ್ನ ಜೊತೆಗೆ ಎಲ್ರು ಸೇರಿ. ನೋ ನೋ, ಓಕೆ, ವೆರಿ ಗುಡ್. ಸೇಮ್ ಅದೇ ತರ ನೋಡ್ರಿ, ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ಒನ್, ವೆರಿ ಗುಡ್. ನೋ, ಸೆಕೆಂಡ್ ಒನ್ ಟ್ರೈ ಮಾಡ್ರಿ. ಡಿವೈಡೆಡ್ ಬೈ ಅದಾದ ನಂತರ ಇಂಟು, ಇವೆರಡು ಚೇಂಜ್ ಮಾಡಿ ನೋಡ್ರಿ ಇದ್ರೊಳಗ. ಬಾಳ ತಕ ಟೈಮ್ ಹಿಡಿಯಂಗಿಲ್ರೋ. ಸೊ ನಿಮ್ಗ ನೆಕ್ಸ್ಟ್ ಗೊತ್ತಾಗತ್ತ ಡೈರೆಕ್ಟ್ ಆಗಿ ಆನ್ಸರ್ಸ್ಗಳು. ಹೆವಿ ಟ್ರಿಕ್ಕಿ ಇದಾಗ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಸೊ ಡಿವೈಡೆಡ್ ಬೈ ಅದಾದ ನಂತರ ನೆಕ್ಸ್ಟ್ ಮಾಡಿದ್ರೆ ನೋಡ್ರಿ. ಸೊ ಡಿವೈಡೆಡ್ ಬೈ ನ ಏನಂತ ಹೇಳಿದ್ರೆ ಇಂಟು ಮಾಡ್ಬೇಕು, ಇಂಟುನ ಡಿವೈಡೆಡ್ ಬೈ ಮಾಡ್ಬೇಕು. 8 ಡಿವೈಡೆಡ್ ಬೈ 64 ಆಗತ್ತ. ಇಲ್ಲಿ ನಾವು ಮಾಡಿದಾಗ 8 ಡಿವೈಡೆಡ್ ಬೈ 64 ಆಗತ್ತೆ. 8 ಒಂದ್ಲೆ 8 ಎಂಟ್ಲೆ 1/8 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೀವು ಮೈನಸ್ ಅದು ಇದು ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಎದ್ರೊಳಗೆ ಬರುತ್ತೆ, ಡೆಸಿಮಲ್ ಒಳಗಡೆ ಬರುತ್ತೆ. ಏನಂತಂದ ಹೇಳಿದ್ರೆ ಅಂದ್ರೆ ಫ್ರಾಕ್ಷನ್ ಒಳಗಡೆ ಬರುತ್ತೆ. ಸೊ ಆ ತರ ಬಂತು ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಬರಂಗಿಲ್ಲ, ಸಿಂಪಲ್. ಸೊ ಈ ತರ ಏನಂತಂದ ಹೇಳಿದ್ರೆ 1/8, ಆಮೇಲೆ 1/4, ಸೊ ಅಥವಾ 12 ಡಿವೈಡೆಡ್ ಬೈ 13, ಈ ತರ ಎಲ್ಲಾದ್ರೂ ಬಂದು ಅಂತಂದ ಹೇಳಿದ್ರೆ ಆ ಆಪ್ಷನ್ಸ್ ಗಳು ಬರಂಗಿಲ್ಲ. ಸೊ ನೆಕ್ಸ್ಟ್ ಒನ್ ಟ್ರೈ ಮಾಡ್ರಿ, ಥರ್ಡ್ ಒನ್ ಬರುತ್ತೆ ನೋಡ್ರಿ. ಸಿಂಪಲ್, ನಿಮ್ಗೆ ಟ್ರಿಕ್ಸ್ ಬೇಕಾಗಿಲ್ಲ ಇಲ್ಲಿ, ಇದನ್ನ ಮಾಡ್ಕೋಬೇಕು. ಇದನ್ನ ಬಿಟ್ರೆ ಇದಕ್ಕೆ ಬೇರೆ ಟ್ರಿಕ್ಸ್ ಇಲ್ಲ. ಇದ್ರ ಮೇಲೆ ಏನಂತಂದ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ ಗಳು ಬರ್ತಾವ, ನೆನ್ಪಿಟ್ಕೊಡ್ರಿ. ಎಸ್, ವೆರಿ ಗುಡ್, ಟ್ರೈ ಮಾಡ್ರಿ, ವೆರಿ ಗುಡ್. ನೋಡ್ರಿ ನೆಕ್ಸ್ಟ್ ಯಾವ್ದೈತಂದ್ರೆ ಥರ್ಡ್ ಆಪ್ಷನ್ ಪ್ಲಸ್, ಅದಾದ ನಂತರ ನೆಕ್ಸ್ಟ್ ಇಂಟು ಚೇಂಜ್ ಮಾಡ್ಬೇಕು. ಪ್ಲಸ್ ಇದ್ದದನ್ನ ಇಂಟು ಮಾಡ್ಬೇಕು, ಅದಾದ ನಂತರ ಇಂಟು ಇದ್ದದನ್ನ ಪ್ಲಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಬರ್ರಿ. ಸೊ 12 ಪ್ಲಸ್ ಐತಾ, ಇದನ್ನ ಏನ್ ಮಾಡ್ಬೇಕು, ಇಂಟು 112. ಸೊ ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ 16. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ, ಮೈನಸ್ 8. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ 64 ಮಾಡ್ರಿ. ಫಸ್ಟ್ ಯಾವುದು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಮಾಡ್ರಿ. ನಿಮಗ್ ಬರ್ಲಿಲ್ಲ ಅಂತಂದ್ರೆ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ, ಸಿಂಪಲ್ ಆಗಿ ಮಾಡ್ರಿ. 4 4 16, 4 ಬೇಡ, 2ನ್ನ ತಗೊಂಡು 2 8 16, ಸರ್ 2 5 10, ಅದಾದ ನಂತರ 2 6 12 ಮತ್ತೆ 8 1 ಸರ್ 8 7 56. ಸಿಂಪಲ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಇಲ್ಲಿ ಇಂಟು ಐತೆ ಸರ್, ಈ 12 ಆಮೇಲೆ ಉಳಿದಿದ್ದಷ್ಟು 7, 12 7 ಎಷ್ಟಾಗತ್ತ ಅಂದ್ರೆ 84 ಆಗತ್ತ. ಮೈನಸ್ 8 ಪ್ಲಸ್ 64 ಆಯ್ತು. ಸೊ ಇವಾಗ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಇವನ್ನೆರಡು ಕೂಡಿಸ್ಬೇಕು. ಈಗ ಕೂಡಿಸ್ರಿ. 84 ಪ್ಲಸ್ 64 ಕೂಡಿಸಿದ್ರೆ ಎಷ್ಟಾಗತ್ತ, 8 6 14, 148 ಆಯ್ತು. 148 ಮೈನಸ್ 8, ಸೊ ನಮ್ಗೆ ಎಷ್ಟು ಅಂತಂದ ಹೇಳಿದ್ರೆ ಆನ್ಸರ್ 140 ಬರುತ್ತೆ. ಅಂದ್ರೆ ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ವೆರಿ ಗುಡ್. ಸೊ ಎಷ್ಟೋ ಜನ ಟ್ರೈ ಮಾಡಿದಿರಾ, ವೆರಿ ಗುಡ್. ಸೇಮ್ ಅದೇ ತರ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ನೆಕ್ಸ್ಟ್ ಒನ್ ಟ್ರೈ ಮಾಡ್ರಿ. ಕ್ವಶನ್ ಪೇಪರ್ ಬೇಗ ಲಗುಟ ಲೀಕ್ ಐತನ್ರ, ತೋರ್ಸಿದ ತಕ್ಷಣ ಆನ್ಸರ್ ಹೇಳಕತ್ತೀರಿ. ಅದಕ್ಕೆ ಟ್ರೈ ಮಾಡ್ರಿ. ವೆರಿ ಗುಡ್. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ 3 ಕರೆಕ್ಟ್ ಆಗತ್ತ. ಇಲ್ಲೇನಂತಂದ ಹೇಳಿದ್ರೆ ಆಪ್ಷನ್ 3 ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ಇಲ್ಲಿ ಏನೇನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಇದ್ದದನ್ನ, ಅದಾದ ನಂತರ ನೆಕ್ಸ್ಟ್ ಪ್ಲಸ್ ಇದ್ದದನ್ನ, ಡಿವೈಡೆಡ್ ಬೈ ಇದ್ದದನ್ನ ಪ್ಲಸ್ ಮಾಡ್ಬೇಕು, ಪ್ಲಸ್ ಇದ್ದದನ್ನ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಯಾವ್ದು ಬಿಡ್ಸಕ್ ಟ್ರೈ ಮಾಡ್ರಿ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಇರುತ್ತಲ್ಲ, ಸೊ ಅಂತದ್ ಏನಂತಂದ ಹೇಳಿದ್ರೆ ಫಸ್ಟ್ ಬಿಡ್ಸಕ್ ಟ್ರೈ ಮಾಡ್ರಿ ಡಿವೈಡೆಡ್ ಬೈ ಇದ್ದು. ಯಾಕಂತಂದ ಹೇಳಿದ್ರೆ ಅದು ಬೇಗ ಏನಂತಂದ ಹೇಳಿದ್ರೆ ಸೊಲ್ಯೂಷನ್ ಬರುತ್ತೆ ಹೋಗ್ಬಿಟ್ಟು ಅದಕ್ಕೆ. ಸೊ ಟ್ರೈ ಮಾಡ್ರಿ. 135, ಸೊ ಡಿವೈಡೆಡ್ ಬೈ ಇದ್ದಲ್ಲಿ ಏನೈತಿ, ಪ್ಲಸ್ ಮಾಡ್ಬೇಕು 15, ಅದಾದ ನಂತರ ಇಂಟು ಎಷ್ಟು 27, ಅದಾದ ನಂತರ ಪ್ಲಸ್ ಐತಿ. ಇಲ್ಲಿ ಪ್ಲಸ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಆಗತ್ತೆ, ಡಿವೈಡೆಡ್ ಬೈ 3, ಆಮೇಲೆ 18. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವ್ ಯಾವ್ದನ್ನ ಫಸ್ಟ್ ಮಾಡ್ಬೇಕು, ಇದನ್ನ ಫಸ್ಟ್ ಮಾಡ್ಬೇಕು. ಯಾಕಂದ್ರೆ ಡಿವೈಡೆಡ್ ಬೈ
ಬೋರ್ಡ್ ಮಾಸ್ ರೂಲ್ ಬರ್ಕೊಡ್ರಿ ಸೈಡ್. ಡಿವಿಷನ್ ಮಾಡಬೇಕು, ಬ್ರಕೆಟ್ ಆಫ್ ಅದು ಇದು ಯಾವ್ದು ಇಲ್ಲ, ಡಿವಿಷನ್ ಮಾಡಬೇಕು. ಸೊ 3 ಒಂದ್ಲೆ 3 9. ಅದಾದ ನಂತರ ನೆಕ್ಸ್ಟ್ ಯಾವ್ದು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 ಇಂಟು 9 ಎಷ್ಟಾಗುತ್ತೆ? ಸೊ 9 5 45. ಅದಾದ ನಂತರ 9 ಒಂದ್ಲೆ 9, 9 4 13, 135. 135 ಪ್ಲಸ್ 135 ಮೈನಸ್ 18. ಸೊ ನೋಡ್ರಿ ನೆಕ್ಸ್ಟ್ ಪ್ಲಸ್ ಮಾಡಬೇಕು. 135 ಪ್ಲಸ್ 135 ಎಷ್ಟಾಗತ್ತ? 270 ಆಗತ್ತ. ಮೈನಸ್ 18 ಮಾಡಬೇಕು. ಸೊ ನಮ್ಗೆ ಏನಂತಂದ್ ಹೇಳಿದ್ರೆ 252 ಏನಂತಂದ್ ಹೇಳಿದ್ರೆ ಆನ್ಸರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಎಸ್, ಈ ಕ್ವಶನ್ ದಲ್ಲಿ ಹೇಳ್ತೀನಪ್ಪ, ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲೇನಂತಂದ್ ಹೇಳಿದ್ರ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋ ಚಿಹ್ನೆಗಳನ್ನ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದಾರ? ಮೈನಸ್, ಅದಾದ ನಂತರ ಪ್ಲಸ್ ಕೊಟ್ಟಿದ್ದಾನ. ನಾನು ನಿಮ್ಗೆ ಸಿಂಪಲ್ ಟ್ರಿಕ್ ಹೇಳಿದ್ದೆ. ಫಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಯಾವ ಆಪ್ಷನ್ ಡಿವೈಡೆಡ್ ಬೈ ಕೊಟ್ಟಿದಲ್ಲ ಅದ್ ಮಾಡ್ಬೇಕಂತಂದ್ ಹೇಳಿ ಟ್ರೈ ಮಾಡ್ರಿ ಫಸ್ಟ್. ಬಟ್ ಆದ್ರೆ ನಾನು ಇದನ್ನ ತಗೊಂಡ್ ಮಾಡ್ತೀನಿ. ಮೈನಸ್ ಅದಾದ ನಂತರ ಪ್ಲಸ್ ಎಲ್ಲಿದಾವ ಅಂತ ನೋಡ್ಕೊಳ್ಳೋದು. ಸರ್ ಇಲ್ಲಿ ಮೈನಸ್ ಇಲ್ಲಿ ಐತೆ, ಪ್ಲಸ್ ಇಲ್ಲಿ ಐತೆ. ಇವ್ನ ಎರಡನ್ನೂ ಏನ್ ಮಾಡ್ಬೇಕಂದ್ರೆ ಇಂಟರ್ಚೇಂಜ್ ಅಂತಂದ್ ಹೇಳಿದಾರೆ. ಈ ತರ ಇಂಟರ್ಚೇಂಜ್ ಅಂದ್ರ ಮೈನಸ್ ಎಲ್ಲಿರುತ್ತಲ್ಲ ಅಲ್ಲಿ ಪ್ಲಸ್ ಬರ್ಕೊಬೇಕು, ಪ್ಲಸ್ ಎಲ್ಲಿರುತ್ತಲ್ಲ ಅಲ್ಲಿ ಮೈನಸ್ ಬರ್ಕೊಬೇಕು. ಈ ಈಕ್ವೇಶನ್ ಒಳಗಡೆ ಬರ್ಕೊಡ್ರಿ ನೋಡೋಣ. 12 ಇಂಟು 108 ಮೈನಸ್ ಐತ, ಮೈನಸ್ ಇದ್ದಲ್ಲೇನು ಪ್ಲಸ್ 36. ಅದಾದ ನಂತರ ನೆಕ್ಸ್ಟ್ ಏನು? ಡಿವೈಡೆಡ್ ಬೈ 6. ಈ ಡಿವೈಡೆಡ್ ಬೈ ನಾನು ಈ ತರ ಬರ್ಕೊಂತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಏನು? ಪ್ಲಸ್ ಐತಿ, ಪ್ಲಸ್ ಇದ್ದಲ್ಲಿ ಏನ್ ಬರ್ಕೋಬೇಕಂತಂದ್ ಹೇಳಿದ್ರೆ ಮೈನಸ್ ಅಂತ ಬರ್ಕೋಬೇಕು. ಮೈನಸ್ 18. ಸೊ ಇದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದಾಗ ಏನು ಬೋರ್ಡ್ ಮಾಸ್ ರೂಲ್ ಅನ್ನ ಅಪ್ಲೈ ಮಾಡ್ಬೇಕು. ಬೋರ್ಡ್ ಮಾಸ್. ಸೊ ಬ್ರಕೆಟ್ಸ್ ಆಫ್ ಅದು ಏನು ಬಂದಿಲ್ಲ. ಸೊ ಅದಕ್ಕೆ ಏನಂತಂದ್ ಹೇಳಿದ್ರೆ ಫಸ್ಟ್ ಡಿವಿಷನ್ ಮಾಡ್ಬೇಕು. 6 ಒಂದ್ಲೆ 6 6ಲೆ ನೋಡ್ರಿ. ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಂಟು ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. ಸೊ 108 ಇಂಟು 12. ಸೊ 12 ಎಂಟ್ಲೆ 96. ಸೊ 12 0 0 ಆಯ್ತು, 9 ಬಂತು. 12 ಒಂದ್ಲೆ 12 ನೋಡ್ರಿ 1296 ಬಂತು. ಇನ್ ನೆಕ್ಸ್ಟ್ ಏನಿದಾವ? ಪ್ಲಸ್ ಮೈನಸ್ ಮಾಡೋದಾವ. ನಮಗ್ ನೋಡ್ರ ಆನ್ಸರ್ 48 ಐತೆ. ಅಂದ್ರ ಫಸ್ಟ್ ಆಪ್ಷನ್ ಬರಂಗಿಲ್ಲ, ಸುಮ್ನೆ ವೇಸ್ಟ್ ಮುಂದ್ ಮಾಡೋದು. ಸೊ ಅದನ್ನ ತೆಗೆದಾಕ್ ಬಿಡ್ಬೇಕು. ನಾನ್ ನಿಮ್ಗೆ ಹೇಳಿದೇನೆ ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಡಿವೈಡೆಡ್ ಬೈ ಇದ್ದದ್ದೇನಂತಂದ್ ಹೇಳಿದ್ರೆ ಫಸ್ಟ್ ಮಾಡ್ಕೋಬೇಕಂತಂದ್ ಹೇಳಿ. ಸೆಕೆಂಡ್ ಆಪ್ಷನ್ ನೋಡ್ರಿ, ಸೆಕೆಂಡ್ ಆಪ್ಷನ್ ಬರುತ್ತೆ. ಸೊ ಯಾರ್ಯಾರು ಮಾಡಿದ್ರ ವೆರಿ ಗುಡ್. ಸೊ ಸೆಕೆಂಡ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಆನ್ಸರ್ ಬರುತ್ತೆ. ಸೊ ಸಾಲ್ವ್ ಮಾಡ್ಬೇಕಾ ಯಾರಿಗಾದ್ರು? ಎಸ್, ಸಾಲ್ವ್ ಮಾಡ್ಬೇಕಾ? ಎಸ್, ಸಾಲ್ವ್ ಮಾಡುವ. ಸೆಕೆಂಡ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದಾನ? ಎಸ್, ತುಂಬಾ ಜನ ಮಾಡಿ ಅಂತ ಹೇಳ್ತಿದಾರ. ನೋಡ್ರಿ ಸೆಕೆಂಡ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ನಾವು ಚಿಹ್ನೆಗಳನ್ನ ನೋಡ್ಕೋಬೇಕು. ಡಿವೈಡೆಡ್ ಬೈ, ಆಮೇಲೆ ಇನ್ನೊಂದ್ ಯಾವ್ದೈತಿ? ಮೈನಸ್ ಅಂತಂದೈತೆ. ಸೊ ಈ ಎರಡು ಏನಂತಂದ್ ಹೇಳಿದ್ರೆ ಸೈನ್ ಗಳನ್ನ, ಚಿಹ್ನೆಗಳನ್ನ ಏನಂತ ಚೇಂಜ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಮಾಡ್ಬೇಕು? ಮೈನಸ್ ಅಂತ ಮಾಡ್ಕೋಬೇಕು. ಮೈನಸ್ ಇದ್ದಲ್ಲಿ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಕೊಬೇಕು. ನೋಡ್ರಿ 12 ಇಂಟು 108. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ? ಮೈನಸ್ ಐತಲ್ಲ, ಮೈನಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ, ಯಾಕಂದ್ರೆ ಮೈನಸ್ ಐತಿ. ಸೊ ಡಿವೈಡೆಡ್ ಬೈ 36 ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನು? ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಆಗ್ಬೇಕು. ಇಲ್ಲಿ ಏನಂತಂದ್ ಹೇಳಿದ್ರೆ ಮೈನಸ್ ಆಗ್ಬೇಕು. ಇಲ್ಲಿ -6 ಪ್ಲಸ್ 18. ನೋಡ್ರಿ ಡೈರೆಕ್ಟ್ ಆಗಿ ಹೋಗುತ್ತೆ ನೋಡ್ರಿ. ಇಲ್ಲ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ 2ರಿಂದನ ತಗೊಳ್ರಿ. ಸೊ 2 ಒಂದ್ಲೆ 2 ರೀ, 2 ಎಂಟ್ಲೆ 16 ರೀ ಸರ. 2 5ಲೆ 10 ರೀ, 2 4ಲೆ. ಇವಾಗ ನೋಡ್ರಿ 18 ಒಂದ್ಲೆ 18 3ಲೆ ಆಯ್ತು. ನೆಕ್ಸ್ಟ್ ಏನಾಯ್ತು ಅಂತಂದ್ ಹೇಳಿದ್ರೆ ಇಂಟು ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಐತ, ಇಂಟು ಮಾಡ್ಬೇಕು. ಸೊ 12 ಇಂಟು 3 ಎಷ್ಟಾಯ್ತು? 36 ಆಯ್ತು. 36 ಮೈನಸ್ 6 ಪ್ಲಸ್ 18. ನೆಕ್ಸ್ಟ್ ಏನೈತಿ ಸರ್? ಉಳಿದಿದ್ದ ಮೈನಸ್ ಮತ್ತು ಪ್ಲಸ್ ಇವೆರಡು ಚಿಹ್ನೆ ಅದಾವ. ಸೊ ಇದ್ರಲ್ಲಿ ಯಾವ್ದು ಫಸ್ಟ್ ಮಾಡ್ಬೇಕು? ನಾವು ರೂಲ್ಸ್ ಪ್ರಕಾರ ಎಡಿಷನ್ ಮಾಡ್ಬೇಕಂದ್ರ ಪ್ಲಸ್ ಮಾಡ್ಬೇಕು. 36 ಪ್ಲಸ್ 18 ಮಾಡಿದ್ರೆ ಎಷ್ಟಾಗತ್ತ? 54 ಆಗತ್ತ. ಸೊ ಅದಾದ ನಂತರ 54 ಮೈನಸ್ 6 ಮಾಡಿದ್ರೆ ಎಷ್ಟಾಗತ್ತ ಅಂತ ಹೇಳಿದ್ರೆ ನಮ್ಗ ಆನ್ಸರ್ 48 ಅಂತಂದ್ ಬರುತ್ತ. ಸೊ ಈ ರೀತಿ ಏನಂತಂದ್ ಹೇಳಿದ್ರೆ ನೀವು ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೀವ ಟ್ರೈ ಮಾಡ್ರಿ. ಇದಕ್ ನಾನು ಹೇಳಂಗಿಲ್ಲ, ಜಸ್ಟ್ ಏನಂತಂದ್ ಹೇಳಿದ್ರೆ ಆನ್ಸರ್ ಅಷ್ಟೇ ಹೇಳ್ತೀನಿ, ಕರೆಕ್ಟ್ ಐತಾ ಇಲ್ವಾ ಅಂತಂದ್ ಹೇಳಿ.
ನಾ ನಿಮ್ಗೆ ಸಿಂಪಲ್ ರೂಲ್ಸ್ ಹೇಳೀನಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇದ್ದು ಮಾಡುತ್ತ ಬರೀ ಮೊದಲ, ಯಾಕಂತಂದ್ ಹೇಳಿದ್ರೆ ಈಸಿ ಆನ್ಸರ್ ಯಾವಾಗ್ಲೂ ಅದ್ರೊಳಗಿಂದ ಇರುತ್ತೆ. ಇದರಲ್ಲಿ 2 ಆಪ್ಷನ್ಸ್ ಗಳಿದಾವೆ. ಮೊದಲು ಇವನ್ 2 ಟ್ರೈ ಮಾಡ್ರಿ, 2 ಅಥವಾ 3 ಟ್ರೈ ಮಾಡ್ರಿ, ಯಾವ್ದು ಆನ್ಸರ್ ಬರುತ್ತೆ ನೋಡ್ರಿ. It's good. 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 Third option. Very good. ಗುಡ್ ಗುಡ್. ನೋಡ್ರಿ ಆಲ್ಮೋಸ್ಟ್ ಬಿಡಿಸ್ತಾ ಇದ್ರ. ಇಲ್ಲಿ ಏನಂತಂದ್ ಹೇಳಿದ್ರೆ ಆಪ್ಷನ್ 3 ಆಗುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಆಪ್ಷನ್ 3 ಆಗತ್ತ. ಡಿವೈಡೆಡ್ ಬೈ ಅದಾದ ನಂತರ ಮೈನಸ್, ಇವೆರಡನ್ನು ಚೇಂಜ್ ಮಾಡಿದ್ರೆ ಏನಾಗತ್ತಂದ್ರೆ ನಮಗೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲೇನ್ ಭಾಗಾಕಾರ ಐತಲ್ಲ, ಭಾಗಾಕಾರ ಇರುವಲ್ಲಿ ಮೈನಸ್ ಬರಿಬೇಕು. ಇಲ್ಲೇನ್ ಇದು ಐತಲ್ಲ ಮೈನಸ್ ಅಂತ ಇದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಭಾಗಾಕಾರ ಅಂತ ಚಿಹ್ನೆಯನ್ನ ಬರಿಬೇಕು. ಯಾವ ತರ? ಸೊ 24 ಪ್ಲಸ್ 18 ನೆಕ್ಸ್ಟ್ ಇಂಟು 40, ಅದಾದ ನಂತರ ಮೈನಸ್ ಐತ ಅಂದ್ರೆ ಇಲ್ಲಿ. ಸೊ ಡಿವೈಡೆಡ್ ಬೈ 10 ಆಯ್ತು. ಅದಾದ ನಂತರ ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಮಾಡ್ಬೇಕು, ಮೊದಲ ಗುರ್ತು ಮಾಡ್ಕೊಡ್ರಿ, ಇವೆರಡು ಚೇಂಜ್ ಮಾಡ್ಬೇಕಂತಂದ ಹೇಳಿ, ಅಂದ್ರ ಈಸಿ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಮೈನಸ್ ಅಂತ ಬರ್ಬೇಕು, ಮೈನಸ್ 20. ಇದನ್ನ ಸಾಲ್ವ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತಾ, ಮೊದಲು ಇದ್ ಮಾಡ್ಕೋಬೇಕು, 11 14 ನೆಕ್ಸ್ಟ್ ಯಾವ್ದು ಇಂಟು ಮಾಡ್ಕೋಬೇಕು, 18 ಇಂಟು 4 ಮಾಡ್ಕೋಬೇಕು. ಎಷ್ಟಾಗತ್ತ? 18 4 4 8 32, 4 1 4 ಅಂದ್ರೆ 72. 24 ಪ್ಲಸ್ 72 ಮೈನಸ್ 20. ಸೊ ನಿಮ್ಗೆ ಇಲ್ಲಿ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಆನ್ಸರ್ 76 ಅಂತ ಬರುತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್. ನೆಕ್ಸ್ಟ್ ಅದ್ ನೋಡ್ರಿ. ಸೊ ಆಗ್ಲೇ ಯಾರು ಟ್ರಿಕ್ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಗೆ ಟ್ರಿಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿ. ಮೊದಲು ಎಲ್ಲಿ ಡಿವೈಡೆಡ್ ಬೈ ಇರುತ್ತಲ್ಲ ಆ ಆಪ್ಷನ್ಸ್ ಗಳನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೇಕು, ಅದೇ ನಿಮಗ್ ಟ್ರಿಕ್ಸ್. ಅದನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಟ್ರಿಕ್ಸ್ ಹೋದ್ರೆ ನಿಮ್ಗೆ 2 ಮಾರ್ಕ್ಸ್ ಅಲ್ಲ, ಒಂದ್ ಎಕ್ಸಾಮ್ ಅಲ್ಲಿ 6 ರಿಂದ 4 ಮಾರ್ಕ್ಸ್ ಹೋಗಿ ನಿಮ್ಗೆ ಜಾಬ್ ಆಗಂಗಿಲ್ಲ, ಸುಮ್ ಮನಿಗ್ ಬಂದ್ಬಿಡು. ಬೋರ್ಡ್ ಮಾಸ್ ರೂಲ್ ಪ್ರಕಾರನ ಮಾಡ್ಬೇಕಂತ ಕೊಟ್ಟಿರ್ತಾರ, ಅದ್ರೊಳಗೆ ಮತ್ತೆ ಟ್ರಿಕ್ಸ್ ಅಂತ ಆಗಂಗಿಲ್ಲ. ಟ್ರಿಕ್ಸ್ ಸಿಂಪಲ್, ಆಪ್ಷನ್ಸ್ ಗಳಲ್ಲಿ ಡಿವೈಡೆಡ್ ಬೈ ಮೊದಲು ಯಾವ್ದಿರುತ್ತ ಆ ಆಪ್ಷನ್ ಅನ್ನ ಸಾಲ್ವ್ ಮಾಡ್ಬೇಕು, ಅದೇ ನಿಮಗ್ ಮೇನ್ ಟ್ರಿಕ್. ಅದನ್ ಬಿಟ್ಟು ಈ ಸೈನ್ ಚೇಂಜಿಂಗ್ ಒಳಗಡೆ ಯಾರಾದ್ರೂ ಟ್ರಿಕ್ಸ್ ಅಂತಂದು ಹೋದ್ರಿ, ಬೇರೆ ತರ ಏನಾದ್ರು ಸಾಲ್ವ್ ಮಾಡಕ್ ಹೋದ್ರಿ, ಈ ರೂಲ್ಸ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡಿದ್ರಿ, ಆನ್ಸರ್ ರಾಂಗ್ ಆಗತ್ತಾ, ನಿಮಗ್ ಬರಂಗಿಲ್ಲ. ಟ್ರೈ ಮಾಡ್ರಿ ಇದನ್ನ, ಎಲ್ರು ಟ್ರೈ ಮಾಡ್ರಿ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ, ಮಾಡಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನನಗೆ ಕೇಳ್ರಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ರು ಮಾಡ್ಬೇಕು. ಗುಡ್. ಸೊ ಎಲ್ರಿಗೂ ಆಪ್ಷನ್ 1 ಅಂತ ಬರುತ್ತಾ, ಅಥವಾ ಬಿಟ್ಟು ಅದು ಏನಾದ್ರು ಬೇರೆ ಏನಾದ್ರು ಆನ್ಸರ್ ಬಂತ ಯಾರಿಗಾದ್ರು?
ಸೊ ಆಪ್ಷನ್ 1 ಏನಾಗತ್ತೆ ಅಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಡಿವೈಡೆಡ್ ಬೈ ಆಮೇಲೆ ಪ್ಲಸ್ ಇವೆರಡನ್ನು ಚೇಂಜ್ ಮಾಡ್ಕೋಬೇಕು. ಸೊ ಭಾಗಾಕಾರ ಇದ್ದಲ್ಲಿ ಪ್ಲಸ್ ಬರಿಬೇಕು, ಪ್ಲಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರಿಬೇಕು. ಸೊ ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ ಹೇಳಿದ್ರೆ ಬಿಡಿಸುವ. ಬಟ್ ಅದ್ರ ಮೊದಲು ನೀವು ಟ್ರೈ ಮಾಡಿರ್ಬೇಕು. ಓಕೆ, ಎಲ್ರಿಗೂ ಗೊತ್ತಾಯ್ತಂತ ಅನ್ಕೊಂತೀನಿ. ಯಾರು ಸಾಲ್ವ್ ಮಾಡಂತಂದ್ ಹೇಳಿದಲ್ಲ. ಎಸ್, ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ್ರೆ ಫಸ್ಟ್ ಆಪ್ಷನ್ ಡಿವೈಡೆಡ್ ಬೈ ಪ್ಲಸ್ ಅಂತಂದೈತೆ. ಡಿವೈಡೆಡ್ ಬೈ ಪ್ಲಸ್ ಇವೆರಡು ಚೇಂಜ್ ಮಾಡ್ಕೊಬೇಕು. ಸೊ 135 ಪ್ಲಸ್ 15 ಗುಣಾಕಾರ ಚಿಹ್ನೆ, ಅದಾದ ನಂತರ 54 ಪ್ಲಸ್ ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಕೋಬೇಕು, ಆಮೇಲೆ ಮೈನಸ್ 18. ಸಿಂಪಲ್ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 6 54. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು. ಇದನ್ನ ಇಂಟು ಮಾಡ್ಕೋಬೇಕು. 15 ಇಂಟು 9 ಎಷ್ಟಾಯ್ತು? 9 5 45, 9 1 9, 9 4 ಎಷ್ಟಾಯ್ತು? 13. ಕರೆಕ್ಟ್ ಏನ್ರು? ಸೊ 135 ಪ್ಲಸ್ 135 ಎಷ್ಟಾಯ್ತು? ಇವೆರಡು ಸೇರಿದ್ರ 270 ಮೈನಸ್ 18 ಮಾಡಿದ್ರೆ ನಿಮ್ಗೆ ಈ ತರ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು 2023 ನಡೆದಂತಹ ಕ್ವಶನ್ಸ್ ಗಳಿವು. ಜನವರಿ ಮತ್ತು ಫೆಬ್ರವರಿ ನಡೆದಂತಹ ಕ್ವಶನ್ಸ್ ಗಳನ್ನ ತಗೊಂಡಿದೀನಿ. ಇವ್ಗೆ ಯಾರು ಸಾಲ್ವ್ ಮಾಡಕ್ ಬರಾಕತ್ತೈತಿ ಈಸಿಯಾಗಿ ಆರಾಮಾಗಿ ನಿಮ್ದು ಏನಂತಂದ್ ಹೇಳಿದ್ರೆ 4 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್. ಸೊ ಮತ್ತೆ ಇದ್ರಲ್ಲಿ ರೀಸನಿಂಗ್ ಅಲ್ಲಿ ಏನಂತಂದ್ ಹೇಳಿದ್ರೆ ಈ ತರ ಕ್ವಶನ್ ಕೇಳ್ತಾನ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಏನಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಈ ತರ ಆಡ್ ಮಾಡಿರ್ತಾನ. ಈ ಬ್ರಕೆಟ್ಸ್ ಗಳನ್ನು ಆಡ್ ಮಾಡಿ ಕ್ವಶನ್ ಕೇಳಿರ್ತಾನ. ನೀವು ಮೇ ಬಿ ಇದ್ರಲ್ಲಿ ನೋಡಿರ್ಬೋದು, ನಾನ್ ಕಂಡಕ್ಟ್ ಮಾಡೋ ಎಕ್ಸಾಮ್ ಅಲ್ಲಿ ಈ ತರ ಕೇಳಿದೀನಿ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ. ಸೊ ನಿಮ್ಗೆ ಟ್ರಿಕ್ ಈಸಿಯಾಗಿ ಹೇಳಿದೀನಿ. ಡಿವೈಡೆಡ್ ಬೈ ಇರೋ ಆಪ್ಷನ್ ಅನ್ನ ಫಸ್ಟ್ ಮಾಡ್ಬೇಕಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಉಳಿದಿದ್ ನೋಡ್ರಿ. ಸೊ ನಿಮ್ಗೆಲ್ಲಾದ್ರೂ ಡಿವೈಡೆಡ್ ಬೈ ಆಪ್ಷನ್ ಮಾಡಿದ ತಕ್ಷಣ ಬರ್ಲಿಲ್ಲ ಅಂತಂದ ಹೇಳಿದ್ರೆ, ಸೊ ಡಿವೈಡೆಡ್ ಬೈ ಇಲ್ಲದ್ ಮಾಡಕ್ ಟ್ರೈ ಮಾಡಿ. ಫಸ್ಟ್ ಡಿವೈಡೆಡ್ ಬೈ ಇದ್ದದ್ ಮಾಡೋದು ಯಾವ್ದಾದ್ರು ಒಂದು ಆಪ್ಷನ್. ಸೊ ನಿಯರೆಸ್ಟ್ ಆನ್ಸರ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ಸ್ ಗಳಿದ್ದದ್ ಮಾಡ್ಬೇಕು. ಇದೇನ್ 1 ಬರ್ಬೇಕಷ್ಟೇ ಅಲ್ಲ. ನೋಡ್ರಿ, ಸ್ಕ್ರೀನ್ ಕಾಣಿಸ್ತಿಲ್ವಾ? ಇವಾಗ ನೋಡಿ, ಕಾಣಿಸ್ತಿದ್ಯಾ? ಸೊ ಎಲ್ರಿಗೂ ಕಾಣಿಸ್ತಿಲ್ವೇನ್ರು ಸ್ಕ್ರೀನು? ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಿದೆ ಏನ್ರಪ್ಪ? ಕಾಣಿಸ್ತಿದೆ ನೋಡಿ. ನಿಮ್ದೇನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಾ ನೋಡಿ.
ಎಸ್, ವೆರಿ ಗುಡ್. ಸೆಕೆಂಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ ನೋಡ್ರಿ. ಬಹಳ ಹೊತ್ತು ಟೈಮ್ ತಗೋಬಾರ್ದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ ಹೇಳಿದ್ರೆ ಸೈಡ್ ಒಂದು ಇದು ತಗೊಂಡ್ ಬರ್ತೀನಿ ಟೈಮ್ದು. ಸೊ ಜಸ್ಟ್ ಏನಂತಂದ ಹೇಳಿದ್ರೆ 1 ನಿಮಿಷ ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೇಕು. ಸೊ ಇಲ್ಲೇ ಥಿಂಕ್ ಮಾಡ್ರೋ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಸೊ ಇಲ್ಲೇ ಥಿಂಕ್ ಮಾಡಿಬಿಡ್ಬೇಕು. ಸೊ ಪ್ಲಸ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡಂತಂದ ಹೇಳಿದ 40 ಡಿವೈಡೆಡ್ ಬೈ 14, 2 7 14, 2 20. ನೆಕ್ಸ್ಟ್ ಇದು ಡಿವೈಡ್ ಆಗಂಗಿಲ್ಲ ಅಂತಂದ ಹೇಳಿದ್ರೆ ಬಿಟ್ಬಿಡ್ಬೇಕು ಅದ್ ನಲ್ಗೆ. ಡಿವೈಡ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಅದ್ ನಲ್ಗೆ ಬಿಟ್ಬಿಡ್ಬೇಕು. ಈ ಆಪ್ಷನ್ ಹೋಯ್ತು. ನೆಕ್ಸ್ಟ್ ಆಪ್ಷನ್ ನೋಡ್ಬೇಕು. ಸೊ ಆಪ್ಷನ್ 2 ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಯ್ತು. ಇಲ್ಲಿ ನೋಡ್ರಿ, ಆಪ್ಷನ್ 2 ಕರೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಎಲ್ಲ ನೀವೇ ಮಾಡ್ಬೇಕು. ನಿಮ್ಗೆ ಯಾವ್ದು ಗೊತ್ತಾಗಂಗಿಲ್ಲ ಆಮೇಲೆ ನಾನು ಮಾಡ್ತೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಬುಧವಾರ ಅಥವಾ ಗುರುವಾರ ಒಳಗಡೆ ಇನ್ನೊಂದು ಕ್ಲಾಸ್ ತಗೊಂತೀನಿ ಆನ್ಲೈನು. ಸೊ ಅದರಲ್ಲಿ ನೆಕ್ಸ್ಟ್ ಯಾವ್ದು ಕಾನ್ಸೆಪ್ಟ್ ಈಸಿ ಐತೆ, ಸೊ ಟ್ರಿಕ್ಸ್ ಯೂಸ್ ಮಾಡೋದು ಅದು ಕೂಡ ಟ್ರಿಕ್ಸ್ ಇಂದಾನೆ ಹೇಳ್ತೀನಿ. ಸೊ ನೋಡ್ರಿ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ನನ್ನ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ 40 ರಿಂದ 45 ಕ್ವಶನ್ಸ್ ಗಳಿಗೆ ಟ್ರಿಕ್ಸ್ ಇದಾವ, ಸಿಂಪಲ್ ಟ್ರಿಕ್ಸ್. ಸೊ ಅವುಗಳನ್ನೆಲ್ಲ ಹೇಳ್ಬೇಕು, ಮಿಸ್ ಮಾಡ್ದ ಅಟೆಂಡ್ ಆಗ್ರಿ. ನಿಮ್ಗೆ ಅಷ್ಟೇ ಕಾಣ್ತಿಲ್ಲ ಅನ್ಸುತ್ತೆ ಸ್ಕ್ರೀನು, ಉಳಿದವ್ರಿಗೆಲ್ರಿಗೂ ಕಾಣಿಸ್ತಾ ಇದೆ. ಸೊ ಒಂದ್ಸಾರಿ ಎಕ್ಸಿಟ್ ಆಗಿ ಇನ್ನೊಂದ್ಸರಿ ಜಾಯಿನ್ ಆಗಿ. ಸೌಮ್ಯಶ್ರೀ, ನೀವು ಇನ್ನೊಂದ್ಸರಿ ಜಾಯಿನ್ ಆಗಿ. ಎಸ್, ವೆರಿ ಗುಡ್. ಸೊ ಯಾರಿಗಾದ್ರೂ ಪ್ರಾಬ್ಲಮ್ ಐತೇನ್ರೋ ಬಿಡ್ಸಾಕ? ಸರ್ ಅರ್ಥ ಆಗ್ತಿಲ್ಲ ಅಂತ ಹೇಳೋರು ಯಾರಾದ್ರು? ನಿಮ್ ಭವಿಷ್ಯ ನಿಮ್ ಕಡೆ ಐತೆ, ಇವಾಗ್ಲೇ ಕ್ವಶನ್ ಕೇಳ್ಬೇಕು ಗೊತ್ತಾಗ್ತಿಲ್ಲ ಅಂದ್ರೆ. ಎಲ್ರಿಗೂ ಅರ್ಥ ಆಯ್ತಾ? ಅಂದ್ರೆ ಸೂಪರ್, ವೆರಿ ಗುಡ್. ವೆರಿ ಗುಡ್. ಇನ್ನೊಮ್ಮೆ ಹೇಳಿ ಸರ್. ಸರ್ ಇನ್ನೊಮ್ಮೆ ತಿಳಿಸಿ ಹೇಳಿ ಸರ್. ಓಕೆ, ಡನ್, ಹೇಳೋಣ. ಓಕೆ, ವೆರಿ ಗುಡ್. ಆಪ್ಷನ್ ಡಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್. ಸೊ ಯಾರ್ಯಾರು ಗೊತ್ತಾಗೈತಿ ಸೊ ಅವ್ರೊಂದ್ ಸ್ವಲ್ಪ ಕೇಳ್ರಪ್ಪ ಕುತ್ಕೊಂಡ. ಅದಾದ ನಂತರ ನೆಕ್ಸ್ಟ್ ಕೆಲವು ಜನರಿಗೆ ಅರ್ಥ ಆಗಿಲ್ಲ ಅಂತ ಇನ್ನು ಇಲ್ಲಿ ನೋಡ್ರಿ, ಈ ತರ ಕ್ವಶನ್ ಕೊಟ್ರು ಅಂತಂದ ಹೇಳಿದ್ರೆ ಇಲ್ಲಿ ಆಪ್ಷನ್ ಒಳಗಡೆ ನೋಡ್ಕೊಬೇಕು. ಸೊ ಮೈನಸ್, ಪ್ಲಸ್, ಭಾಗಾಕಾರ, ಗುಣಾಕಾರ ಇಂಥವನ್ನ ಚೇಂಜ್ ಮಾಡ್ಬಿಟ್ಟು ನಮ್ಗೇನೆ ಇಷ್ಟ ಆನ್ಸರ್ ತಗೊಂಡ್ ಬರ್ಸ್ಬೇಕು ಅಂತಂದ್ ಹೇಳಿದಾರೆ. 93 ಬರ್ಬೇಕು. ಈ 93 ಬರ್ಬೇಕಂತಂದ್ ಹೇಳಿದ್ರೆ ಯಾವ್ದಾದ್ರು ನೋಡ್ರಿ, ಆಪ್ಷನ್ ಒಳಗಡೆ 2 ಚಿಹ್ನೆಗಳನ್ನ ಕೊಟ್ಟಿದ್ದಾನೆ. ಫಸ್ಟ್ ಒಳಗೇನು ಇದು ಗುಣಾಕಾರ, ಅದಾದ ನಂತರ ಪ್ಲಸ್ ಕೊಟ್ಟಿದ್ದಾನೆ. ಅಂದ್ರ ಗುಣಾಕಾರ ಇದ್ದಲ್ಲಿ ಏನ್ ಮಾಡ್ಕೋಬೇಕು ನಾವು, ಪ್ಲಸ್ ಅಂತ ಬರ್ಕೊಬೇಕು. ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಗುಣಾಕಾರ ಅಂತ ಮಾಡ್ಕೊಬೇಕು. ಸೊ ಇಲ್ಲಿವರೆಗೂ ಗೊತ್ತಾಯ್ತಾ? ಯಾರಿಗ ಅರ್ಥ ಆಗಿಲ್ಲ? ಫಸ್ಟ್ ಆಪ್ಷನ್. ಸೊ ಇಲ್ಲೇನ್ ನಾವು ಮಾಡ್ಕೋಬೇಕು, ಈ ಕ್ವಶನ್ ಒಳಗಡೆ ನೋಡ್ಕೋಬೇಕು ಗುಣಾಕಾರ ಮತ್ತು ಪ್ಲಸ್ ಎಲ್ಲೈತಿ. ಗುಣಾಕಾರ ಇಲ್ಲೈತ್ರಿ ಸರ, ಪ್ಲಸ್ ಇಲ್ಲೈತ್ರಿ. ಇದನ್ನ ಬರ್ಕೊಳ್ಳುವಾಗ ಹೆಂಗ್ ಬರ್ಕೋಬೇಕಂದ್ರ 72 ಗುಣಾಕಾರ ಇದ್ದಲ್ಲಿ ಏನ್ ಬರ್ಕೋಬೇಕು, ಪ್ಲಸ್ ಅಂತ ಐತೆ, ಪ್ಲಸ್ ಬರ್ಕೋಬೇಕು. ಅದಾದ ನಂತರ 6 ಹಂಗ ಬರ್ಕೊಂಡ್ರಿ, ಪ್ಲಸ್ ಐತೆ. ನೆಕ್ಸ್ಟ್ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಗುಣಾಕಾರ ಬರ್ಕೋಬೇಕು 18. ಆಮೇಲೆ ಡಿವೈಡೆಡ್ ಬೈ ಐತಲ್ಲ, ಇದನ್ನ ನಾನು ಈಸಿ ಆಗಕ ಈ ತರ ಬರ್ಕೊಂಡೆ. ನೆಕ್ಸ್ಟ್ ಉಳಿದಿದ್ದೇನು -9. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ 93 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಬಟ್ ಆದ್ರೆ ಇದನ್ನ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಆಪ್ಷನ್ ಒಳಗೆ ಬರಂಗಿಲ್ಲ. ನಿಮ್ಗೆ ಈಸಿ ಟ್ರಿಕ್ ಏನಂತ ಹೇಳಿದ್ನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರೋ ಆಪ್ಷನ್ಸ್ ಗಳನ್ನ ನಾವು ಚೆಕ್ ಮಾಡ್ಬೇಕು ಅಂತಂದ್ ಹೇಳಿ. ಸೊ ನಮ್ಗೆ ಇಲ್ಲಿ ಎಲ್ಲರೂ ಆನ್ಸರ್ ಹೇಳಿದಾರ, ಲಾಸ್ಟ್ನೇ ಆಪ್ಷನ್ 4th ಆಪ್ಷನ್ ಕರೆಕ್ಟ್ ಐತೆ ಅಂತಂದ್ ಹೇಳಿ. 4th ಆಪ್ಷನ್ ಒಳಗಡೆ ಏನೈತಿ, ಗುಣಾಕಾರ ಆಮೇಲೆ ಭಾಗಾಕಾರ ಈ 2 ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಗುಣಾಕಾರ ಇದ್ದೇನೆ ಮಾಡ್ಬೇಕು, ಭಾಗಾಕಾರವಾಗಿ ಬರಿಬೇಕು.
ಭಾಗಾಕಾರ ಇದ್ದರೆ ಅಂತಂದ ಹೇಳಿದ್ರೆ ಗುಣಾಕಾರವಾಗಿ ಬರಿಬೇಕು. ನಾವು ಈಗ ಇದನ್ನ ಬರ್ಕೋಬೇಕು ಇವಾಗ. ಸೊ ಇಲ್ಲಿ ನೋಡ್ರಿ, ನಾವು ಇಲ್ಲೇನಂತಂದ ಹೇಳಿದ್ರೆ ಸಿಂಪಲ್ ಆಗಿ ಗುರುತು ಮಾಡ್ಕೋಬೇಕು. ಯಾವ ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು? ಇಂಟು ಮತ್ತು ಡಿವೈಡೆಡ್ ಬೈ ಇಲ್ಲೈತಿ, ಇಂಟು ಇಲ್ಲೈತಿ. ಇವೆರಡು ಏನಂತಂದ ಹೇಳಿದ್ರೆ ನಾವು ಚೇಂಜ್ ಮಾಡ್ಕೊಬೇಕು. ಸೊ ಇವೆರಡು ಚೇಂಜ್ ಮಾಡ್ಕೊಂಡ್ ಏನಂತಂದ ಹೇಳಿದ್ರೆ ಟ್ರೈ ಮಾಡ್ರಿ ನೋಡೋಣ. ಯಾರಿಗ ಅರ್ಥ ಆಗಿಲ್ಲ ಅಷ್ಟೇ ಅವರು. ಕೇಳಿಸಿದೆಯಲ್ಲ ಎಲ್ರಿಗೂ? ಕೇಳಿಸ್ಲಿಲ್ಲ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಮೆಸೇಜ್ ಹಾಕ್ರಿ. ಸೊ ಯಾಕೋ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತಿದೀನಿ. ಕೇಳಿಸ್ಲಿಲ್ಲ ಅಂತಂದ ಹೇಳಿದ್ರೆ ಮೆಸೇಜ್ ಹಾಕಿ ಇನ್ನೊಂದ್ಸರಿ ಏನಂತಂದ ಹೇಳಿದ್ರೆ ಜಾಯಿನ್ ಆಗಕ್ ಬರುತ್ತೆ. ಸೊ ಇಲ್ಲಿ ಚೇಂಜ್ ಮಾಡ್ಕೊಂಡ್ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಇಂಟು ಐತಿ, ಅದಾದ ನಂತರ ಇಲ್ಲಿ ಡಿವೈಡೆಡ್ ಬೈ ಐತಿ. ಸೊ 72 ಇಂಟು ಇದ್ದಲ್ಲಿ ಏನ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಬರಿಬೇಕು, ಡಿವೈಡೆಡ್ ಬೈ 6. ಸೊ ಅದಾದ ನಂತರ ಪ್ಲಸ್ 18 ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಬರ್ಕೋಬೇಕು? ಇಂಟು ಬರ್ಕೋಬೇಕು, ಇಂಟು 5 ಮೈನಸ್ 9. ಸೊ ಇಲ್ಲಿ ನೋಡ್ರಿ, ಸೊ 6 ಒಂದ್ಲೆ 6, 2 ಉಳಿತು, 6 2 12. ಸೊ 12 ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಸೊ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ಕೋಬೇಕು? ಬ್ರಾಕೆಟ್ಸ್, ಅದಾದ ನಂತರ ಆಫ್ ಇದ್ದಿದ್ದು ಅವೆರಡು ಇಲ್ಲ, ಡಿವಿಷನ್ ಮಾಡ್ಕೊಂಡ್ವಿ, ಡಿವೈಡೆಡ್ ಬೈ ಮಾಡಿದ್ವಿ ಆಲ್ರೆಡಿ. ಇನ್ನೇನ್ ಮಾಡ್ಕೋಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇವೆರಡು ಮಲ್ಟಿಪ್ಲಿಕೇಶನ್ ಚಿಹ್ನೆ ಇಲ್ಲಿ ಇತ್ತಲ್ಲ, ಸೊ ಅದ್ರ ಹಿಂದಿಂದು ಅದ್ರ ಮುಂದಿಂದು ಎರಡು ಚಿಹ್ನೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಇಲ್ಲಿ ಎಷ್ಟಾಗತ್ತ ನೋಡ್ರಿ? 90 ಆಗತ್ತೆ. ಸೊ ಹಿಂದ್ಗಡೆ ಎಷ್ಟೈತಿ? 12 ಐತಿ. ಅದಾದ ನಂತರ ಮೈನಸ್ 9. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಏನಂತಂದ ಹೇಳಿದ್ರೆ 93 ಅಂತಂದ್ ಬರುತ್ತೆ. ಸೊ ಇದೇನಪ್ಪಾ ಅಂತಂದ ಹೇಳಿ ಸಿಂಪಲ್ ಆಗಿ ನೆಕ್ಸ್ಟ್ ಟ್ರೈ ಮಾಡ್ರಿ. ಐ ಥಿಂಕ್ 14ನೇ ಕ್ವಶನ್ ಏನೋ 15ನೇ ಕ್ವಶನ್ ಡಿಫ್ರೆಂಟ್ ಆಗೈತೆ. ಸೊ ಅದನ್ನು ನೋಡೋಣ. ನೀವು ಮನ್ಯಾಗ ಎಷ್ಟು ಜನ ಸ್ಟಡಿ ಮಾಡ್ತೀರಿ ಸೀರಿಯಸ್ ಆಗಿ ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಆನ್ಲೈನ್ ಕ್ಲಾಸಲ್ಲಿ ನಾವು ತಗೊಂಡಾಗ ಏನಂತಂತ ಹೇಳಿದ್ರೆ ಕರೆಕ್ಟ್ ಆಗಿ ಟ್ರೈ ಮಾಡ್ರಿ. ಹಿಂಗೆ ಎಕ್ಸಾಮ್ದಾಗ ನೆನಪುಳಿಯುತ್ತೆ, ಪಕ್ಕಾ ನೆನಪುಳಿಯುತ್ತೆ. ಓಕೆ ಸರ್ ಹಿಂಗೆ ಹೇಳ್ತಾ ಇದ್ರು, ನಾನು ಕ್ಲಾಸ್ ಕೂತ್ಕೊಂಡಿದ್ದೆ ಅಂತಂದು ಹೇಳ್ಬಿಟ್ಟು ಪಕ್ಕಾ ಮಾಡೇ ಮಾಡ್ತೀರ. ನೈನ್ತ್ ಒನ್ ಮಾಡ್ರಿ. ಸೊ ನಿಮ್ಗೆಲ್ರಿಗೂ ಇದು ಅರ್ಥ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ ಮಾಡಿದ್ದು, ಬಟ್ ಆದ್ರೆ ಇದಕ್ಕಿಂತ ಈಸಿ ಟ್ರಿಕ್ಸ್ ಗಳನ್ನ ಹೊಂದಿರೋ ಕ್ವಶನ್ಸ್ ಗಳು ಇನ್ನೂ ಇದಾವ. ಸೊ ಅವುಗಳನ್ನ ಮಾಡ್ಬೇಕು. ಟೋಟಲ್ ಆಗಿ 42 ಕ್ವಶನ್ಸ್ ಟ್ರಿಕ್ಸ್ ಇದಾವ. 42 ಕ್ವಶನ್ ಅಂತ ಹೇಳಿದ್ರೆ ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 84-85 ಮಾರ್ಕ್ಸ್ ಆಯ್ತು. 103 ಬರ್ತಾ ಇದೆ ಸರ್. ಓಕೆ ಡನ್. ಸೆಕೆಂಡ್ ಒನ್ ಅಂತ ಹೇಳಿದ್ರಿ, ಟ್ರೈ ಮಾಡ್ರಿ. ಯಾರು ಎಲ್ಲ ಡಿಫ್ರೆಂಟ್ ಆನ್ಸರ್ ಹೇಳಕತ್ತಿರೋ? ಇಲ್ಲಿ ಸಿಂಪಲ್, ಇಲ್ಲಿ ಏನಂತಂದ ಹೇಳಿ ಸಿಂಪಲ್ ಆಗಿ ಮಾಡ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇವೆರಡು ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಇಂಟು ಇದಾವೆ, ಇವನ್ನೆರಡು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಸಿಂಪಲ್ ಆಗಿ ಇಂಟು ಎಕ್ಸ್ಚೇಂಜ್ ಮಾಡ್ಬೇಕಲ್ಲ, ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಬರಿಬೇಕಾಗುತ್ತೆ. 36 ಡಿವೈಡೆಡ್ ಬೈ 16 ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಆಗತ್ತೇನ್ರಿ? ಕಂಪ್ಲೀಟ್ ಆಗಿ ಆಗುತ್ತಾ? 16 ಒಂದ್ಲೆ 16 2 32 ಈ ತರ ಆಗಂಗಿಲ್ಲ. ಸೊ ಅಂದ್ರೆ ಈ ಆಪ್ಷನ್ ಬರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಿವೈಡೆಡ್ ಬೈ ಇಲ್ಲೂ ಐತೆ, ಪ್ಲಸ್ ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು. ಇಲ್ಲಿ ಇವೆರಡು ಎಕ್ಸ್ಚೇಂಜ್ ಆಗ್ತಾವಲ್ಲ, ಸೊ ಇಲ್ಲಿ ಇವೆರಡು ಚೇಂಜ್ ಆಗ್ಬೇಕು. 42 ಡಿವೈಡೆಡ್ ಬೈ 16 ಆಗತ್ ನೋಡ್ರಿ. 4 4 16, 4 ಅಲ್ಲ 2 8 16, 2 21 42. ಇವೆರಡು ಕೂಡ ಏನ್ ಡಿವೈಡ್ ಆಗಂಗಿಲ್ಲ. ಫೋರ್ತ್ ಆಪ್ಷನ್ ಬರಂಗಿಲ್ಲ. ಸಿಂಪಲ್ ಅಲ್ಲೇ ನೋಡ್ಕೊಬೇಕು. ಸೊ ಅದಕ್ಕೆ ಡಿವೈಡೆಡ್ ಬೈ ಇದ್ದು ಫಸ್ಟ್ ಮಾಡ್ಕೋಬೇಕಂತ ಹೇಳಿ, ಡಿವೈಡೆಡ್ ಬೈ ಇದ್ದು ಬರಂಗಿಲ್ಲ. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಎಲ್ಲರೂ ಥರ್ಡ್ ಅಂತ ಹೇಳ್ತಾ ಇದ್ರ ಥರ್ಡ್ ನಾವು ಟ್ರೈ ಮಾಡೋಣ. ನೀವು ಸೊ ಇಂಟು ಅದಾದ ನಂತರ ಪ್ಲಸ್ ಇವೆರಡು ಚೇಂಜ್ ಮಾಡ್ಕೋಬೇಕು. ಸೊ ಇಂಟು ಇದ್ದಲ್ಲಿ ಏನ್ ಮಾಡ್ಕೋಬೇಕು? ಪ್ಲಸ್ ಅಂತ ಬರಿಬೇಕು, ಪ್ಲಸ್ ಇದ್ದಲ್ಲಿ ಇಂಟು ಬರಿಬೇಕು. ಬರೀರಿ, ಎಲ್ಲಿದಾವ ಇವ? ಪ್ಲಸ್ ಇಲ್ಲೈತಿ, ಆಮೇಲೆ ಇಂಟು ಇಲ್ಲೈತಿ. ಸೊ 42 ಇಂಟು 16. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಡಿವೈಡೆಡ್ ಬೈ 7. ಸೊ ಅದಾದ ನಂತರ ನೆಕ್ಸ್ಟ್ ಮೈನಸ್ 36.
ಸೊ ಇಂಟು ಇದ್ದಲ್ಲಿ ಏನಂತ ಹೇಳಿದ್ರೆ ಪ್ಲಸ್ ಬರಿಬೇಕು, ಪ್ಲಸ್ 16. ಇಲ್ಲಿ ನೋಡ್ರಿ 7 ಒಂದ್ಲೆ 7 6 42 ಸೈಡ್ ಹೋಗುತ್ತೆ ನೋಡ್ರಿ. 7 ಒಂದ್ಲೆ 7 6 42 ಏನ್ ಉಳಿತು? 6 ಇಂಟು 16 ಮೈನಸ್ 36 ಪ್ಲಸ್ 16. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವೆರಡು ಗುಣಿಸ್ಬೇಕು. 16 ಇಂಟು 6 ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ? 96. 96 ಮೈನಸ್ 36 ಪ್ಲಸ್ 16. ಸೊ 96 ಪ್ಲಸ್ 16 ಎಷ್ಟಾಗತ್ತ? 96 ಪ್ಲಸ್ 16 112. ಸೊ ಇಲ್ಲಿ ಸೈಡ್ಗೆ ಬರ್ತೀನಿ ನೋಡ್ರಿ, 112 ಮೈನಸ್ 36 ಮಾಡಬೇಕು. 112 ಮೈನಸ್ 36. 112ರಾಗ ಮೈನಸ್ 36 ಕಳೆದ್ರೆ ಎಷ್ಟಾಯ್ತು? 2ರಾಗ ಅಂತೂ ಹೋಗಂಗಿಲ್ಲ. 12ರಾಗ 6 ಕಳೆದ್ರೆ 6 ಉಳಿತು, ಕೈಲ ಈ ಕಡೆ ಬರುತ್ತ. ಮತ್ತು 1ರಾಗ 4 ಹೋಗಂಗಿಲ್ಲ. ಸೊ 11ರಾಗ 4 ಕಳೆದ್ರೆ ಎಷ್ಟ? 76. ಸೊ ನಮ್ಗೆ ಆಪ್ಷನ್ 3 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಡೈರೆಕ್ಟ್ ಆಪ್ಷನ್ ದಾಗ ನೋಡ್ಬೇಕು ನೀವು ಡಿವೈಡ್ ಆಗತ್ತಾ ಇಲ್ಲ ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಸಾಲ್ವ್ ಮಾಡಕ್. ತುಂಬಾ ಸ್ಪೀಡ್ ಆಗಿ ಸಾಲ್ವ್ ಮಾಡ್ಬೇಕು. 10ನೇದು ಸೊ ಟ್ರೈ ಮಾಡ್ರಿ. ಟೆಂತ್ ಒನ್. ಎಲಿಮಿನೇಷನ್ ಮೆಥಡ್ ಮಸ್ತ್ ಮಾಡ್ಬೋದು. ಇಲ್ಲಿ ನೋಡ್ರಿ ಇಂಟು ಇದ್ದಲ್ಲಿ ಏನಂತ ಹೇಳಿದ್ರೆ ಡಿವೈಡೆಡ್ ಬೈ ಅಂತ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ರಿ ಇಂಟು ಇಲ್ಲೇ ಐತೆ, 24 ಡಿವೈಡೆಡ್ ಬೈ 84 ಆಗುತ್ತೆ ಅಂತಂದ ಹೇಳಿದ್ರೆ ಇಲ್ಲಿ ಏನಾಯ್ತು? ಕರೆಕ್ಟ್ ಆಗಿ ಇದು ಆಗಂಗಿಲ್ಲ. ಸೊ ಈ ರೀತಿಯಾಗಿ ಏನಂತ ಭಿನ್ನ ರಾಶಿ ಒಳಗಡೆ ಆನ್ಸರ್ ಬರುತ್ತೆ. 4th ಆಪ್ಷನ್ ಬರಂಗಿಲ್ಲ. 4th ಆಪ್ಷನ್ ಏನಂತ ಹೇಳಿದ್ರೆ ಬರಂಗಿಲ್ಲ. ಸೊ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡ್ರಿ ಟ್ರೈ ಮಾಡೋಣ. ನಾನು ಟ್ರೈ ಮಾಡ್ತೀನಿ ನಿಮ್ ಜೊತೆಗೆ. ಸೊ ಫಸ್ಟ್ ಏನಂತ ಹೇಳಿದ್ರೆ ಪ್ಲಸ್ ಅಂಡ್ ಇಂಟು ನೋಡ್ಕೊಂತೀನಿ. ಪ್ಲಸ್ ಅಂಡ್ ಇಂಟು ಇವೆರಡು ಚೇಂಜ್ ಮಾಡ್ಕೋಬೇಕು. ಎಲ್ಲೈತಿ? ಪ್ಲಸ್ ಇಲ್ಲೈತಿ, ಆಮೇಲೆ ಇಂಟು ಇಲ್ಲೈತಿ. ಸೊ 42 ಇಂಟು 12. ಸೊ ಡಿವೈಡೆಡ್ ಬೈ 24 ದೆನ್ ಡಿವೈಡೆಡ್ ಬೈ ಈ ತರ ಬರ್ಕೊಂಡೆ. ಸೊ ಇಂಟು ಇದ್ದಲ್ಲಿ ಏನಂತ ಹೇಳಿದ್ರೆ ಪ್ಲಸ್ ಬರ್ಕೋಬೇಕು. ಪ್ಲಸ್ 84 ಮೈನಸ್ 14. ನೋಡ್ರಿ 12 ಒಂದ್ಲೆ 12 24. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಂಟು ಮಾಡ್ಬೇಕು. ಅಂದ್ರೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ 2 ಅಷ್ಟು ಉಳಿದೈತೆ. 2 ಒಂದ್ಲೆ, ಸೊ 2 2 4, 2 ಒಂದ್ಲೆ 2. ಸೊ ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು ಅಂದ್ರೆ 21 ಅಷ್ಟು ಉಳಿತಿ ಟೋಟಲ್ ಆಗಿ. ಸೊ ಆಮೇಲೆ 84 ಮೈನಸ್ 14. ಸೊ ನೆಕ್ಸ್ಟ್ ಕೂಡಿಸ್ಬೇಕು. 21 84 ಕೂಡಿಸಿದ್ರೆ ಎಷ್ಟಾಯ್ತು? 4 1 5 8 2 10 105. 105 ಮೈನಸ್ 14 ಮಾಡ್ರಿ. 105 ಮೈನಸ್ 14 ಎಷ್ಟಾಗತ್ತ? 1 ಉಳಿತು, 91. ಆಪ್ಷನ್ 1 ಕರೆಕ್ಟ್ ಆಗತ್ತ. ಇಲ್ಲಿ ನೋಡ್ರಿ ಆಪ್ಷನ್ 1 ಕರೆಕ್ಟ್ ಆಗತ್ತ. ಆಪ್ಷನ್ 1. ಸೊ ಎಲ್ರು ರಾಂಗ್ ಹೇಳಿದ್ರಿ ಇದನ್ನ. ಒಬ್ರು ಇಬ್ರು ಅಷ್ಟೇ ಕರೆಕ್ಟ್ ಆಗಿ ಹೇಳಿರ್ಬೋದು, ಉಳಿದವ್ರು ಎಲ್ರು ರಾಂಗ್ ಹೇಳಿದಿರ. ಎಸ್, ನೆಕ್ಸ್ಟ್ ಟ್ರೈ ಮಾಡಿ. ನೆಕ್ಸ್ಟ್ ಬೋರ್ಡ್ ಮಾಸ್ ಅಂತಂದ ಹೇಳಿದ್ರೆ ಫಸ್ಟ್ ಬ್ರಾಕೆಟ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಅದಾದ ನಂತರ ಆಫ್, ಆಮೇಲೆ ಕ್ಯೂಬ್ ಕಂಡು ಹಿಡಿಯೋದು, ಸ್ಕ್ವೇರ್ ಕಂಡು ಹಿಡಿಯೋದು, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್. ಆಫ್ ಅಂತಂದ್ರೆ ಓ ಅಂತ ಹೇಳ್ತೀವಿ. ಡಿ ಅಂತಂದ ಹೇಳಿದ್ರೆ ಭಾಗಾಕಾರ ಇದ್ದದ್ದು. ಅದಾದ ನಂತರ ನೆಕ್ಸ್ಟ್ ಗುಣಾಕಾರ. ಒಂದ್ ಮಾತ್ರ ಹೇಳ್ತೀನಿ, 2-3 ಕ್ವಶನ್ಸ್ ಗಳನ್ನ ಬಿಡಿಸಿದ ನಂತರ ನನ್ಗೆ ಎಲ್ಲಾನು ಬರ್ತಿದೆ ಅಂತಂದ್ ಹೇಳ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಹೋಗಕ್ ಹೋಗ್ಬೇಡ್ರಿ. ಸೊ ನನ್ಗೆಲ್ಲಾನು ಗೊತ್ತಾಗ್ತಿದೆ, ನಾನು ಎಲ್ಲಾನು ಸಾಲ್ವ್ ಮಾಡೇ ಮಾಡ್ತೀನಿ ಅಂತಂದ್ ಹೋಗಕ್ ಹೋಗ್ಬೇಡ್ರಿ.
ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಮ ಎಲ್ಲರೂ ರೈತರ ಮಕ್ಕಳಿದಿರಿ. ಸೊ ನಿಮ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ ಹೇಳಿ ಕರೆದ್ ಬಿಡ್ತಾರ ಮನ್ಯಾಗ. ಸೊ ಹೋದ ತಕ್ಷಣ ನಿಮಗ್ ಬಂದ್ ಬಿಡೋದೈತೇನೆಲ್ಲ ಸಣ್ಣಾಗಿರ್ತಾಗ. ಇಲ್ಲ, ಡೈಲಿ ಕಲಿತಾ ಇರ್ತೀರಿ. ಮನ್ಯಾಗ ಅಪ್ಪ ಹೆಂಗ್ ಕೆಲಸ ಮಾಡ್ತಾನ, ಅವ್ವ ಹೆಂಗ್ ಕೆಲಸ ಮಾಡ್ತಾಳ, ಇವನ್ ಹುಡುಗಿರ್ಗೆ ಸೊ ಯಾವ ತರ ರೊಟ್ಟಿ ಮಾಡ್ಬೇಕು, ಯಾವ ತರ ಕಾಯಿಪಲ್ಯ ಎಲ್ಲ ಮಾಡ್ಬೇಕು, ಅಡಿಗೆ ಯಾವ ತರ ಮಾಡ್ಬೇಕು. ಸೊ ಡೇ ಬೈ ಡೇ ಕಲ್ತ ನಂತರ ನಮ್ಗೆ ಪ್ರಾಕ್ಟೀಸ್ ಆಗತ್ತೆ. ಇಲ್ಲೂ ಕೂಡ ಹಂಗೆ ಬರೋ ಆಪ್ಷನ್ಸ್ ಗಳನ್ನ, ಅಂದ್ರೆ ಬರೋ ಯಾವ ಕ್ವಶನ್ ಈಸಿ ಇರ್ತವಲ್ಲ ಅವುಗಳನ್ನ ಮೊದಲು ಕಲಿಬೇಕು, ಆಮೇಲೆ ಟಫ್ ಆಗಿರೋದಕ್ಕೆ ಹೋಗ್ಬೇಕು. ಯಾರು ಮನ್ಯಾಗ ಏನಂತಂದ್ ಹೇಳಿದ್ರೆ ಹೋಳಿಗೆ ಒಬ್ಬಟ್ಟು ಮಾಡಂತಂದ್ ಹೇಳಂಗಿಲ್ಲ, ಅಥವಾ ಯಾರು ಚಿಕನ್ ಅದು ಇದು ಮಾಡಂತಂದ್ ಹೇಳಂಗಿಲ್ಲ. ಚಿಕ್ಕದ್ ಹೇಳ್ತಾರೆ. ಮೊದಲು ಟೀ ಮಾಡ್ಬೇಕು, ಅದಾದ ನಂತರ ನೆಕ್ಸ್ಟ್ ರೈಸ್ ಮಾಡ್ಬೇಕು. ಈ ತರನೇ ಹೇಳ್ಕೊಡ್ತಾರಲ್ಲ ಮನ್ಯಾಗ ಕಲಿಯುವಾಗ. ಸೇಮ್ ಇಲ್ಲೂ ಕೂಡ ಹಂಗೆ ಮೊದಲು ಈಸಿ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು, ಸ್ಕೋರ್ ಮಾಡ್ಬೇಕು, ಆಮೇಲೆ ಟಫ್ ಇರೋದಕ್ಕೆ ಹೋಗ್ಬೇಕು. ಎಸ್, ವೆರಿ ಗುಡ್. ಸೊ ತುಂಬಾ ಜನ ಆನ್ಸರ್ ಹೇಳಿದ್ರಿ. ಸೊ ಇದಕ್ಕೆ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಡಿವೈಡೆಡ್ ಬೈ ಮತ್ತು ಸೊ ಇದನ್ನ ಎರಡು ಚೇಂಜ್ ಮಾಡಿದಾಗ ಏನಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ ಇಲ್ಲಿ ಐತೆ ನೋಡ್ರಿ. ಸೊ ಇಲ್ಲಿ ಏನ್ ಬರಿಬೇಕು, ಮೈನಸ್ ಅಂತ ಬರಿಬೇಕು. ಸೊ ಅದಾದ ನಂತರ ಮೈನಸ್ ಅಲ್ಲಿ ಐತೆ, ಇಲ್ಲಿದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರಿಬೇಕು. ಸೊ ಯಾರಿಗ್ ಬಂದಿಲ್ಲ ಅವ್ರು ಈ ತರ ಬರ್ದಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಸಾಲ್ವ್ ಮಾಡ್ರಿ. 4ನೇ ಆಪ್ಷನ್ ಬರಬೇಕು. ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಡ್ರಿ. ಸೊ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬರ್ದ್ ಹಾಕ್ಬಿಡ್ರಿ, ಮೆಸೇಜ್ ಹಾಕಿ. ನಾನು ಟ್ರೈ ಮಾಡ್ತೀನಿ ಸಾಲ್ವ್ ಮಾಡಕ್. ನೆಕ್ಸ್ಟ್ ನೋಡ್ರಿ, ನಿಮ್ಗಿಲ್ ನೋಡ್ರಿ. ಸೊ ಡಿವೈಡೆಡ್ ಬೈ ಇದ್ದದ್ದ ಯಾಕೆ ಜಾಸ್ತಿ ಮಾಡ್ಬೇಕಂತಂದ್ ಹೇಳಿದ್ರೆ ಈಸಿಯಾಗಿ ಕಟ್ತಾ ಹೋಗ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ಏನಂತಂದ್ ಹೇಳಿದ್ರೆ ಇಲ್ಲಿಗೆ 90% ಆಪ್ಷನ್ಸ್ ಗಳು ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರೋದೇ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಆನ್ಸರ್ 3 ಸರ್ ರಾಂಗ್ ಇದೆ ನೋಡ್ರಿ. ಅದ ಆನ್ಸರ್ 3 ರಾಂಗ್ ಇದೆ ನೋಡ್ರಿ. ಡಿವೈಡೆಡ್ ಬೈ ಇದೆ ಅಂತಂದ್ ಹೇಳ್ಬಿಟ್ಟು ಅದನ್ನ ಹೇಳ್ಬಿಟ್ರೆ ನಂಗೆ. ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ರೆ ನೋಡ್ರಿ ಏನೇನಾಗತ್ತೆ, ಬರುತ್ತಾ ಇಲ್ವಾ ನೋಡ್ರಿ. ಸೊ ಮೈನಸ್ ಡಿವೈಡೆಡ್ ಬೈ ಇವೆರಡು ಚೇಂಜ್ ಮಾಡ್ಕೊಬೇಕು. ಮೈನಸ್ ಎಲ್ಲೈತಿ, ಇಲ್ಲೈತಿ. ಡಿವೈಡೆಡ್ ಬೈ ಇಲ್ಲೈತಿ. ಸೊ 48 ಡಿವೈಡೆಡ್ ಬೈ 96. ಸೊ ಇಂಟು 4 ಡಿವೈಡೆಡ್ ಬೈ ದಲ್ಲಿ ಮೈನಸ್ -3 ಪ್ಲಸ್ 58. ಸೊ 48 ಒಂದ್ಲೆ, 48 ಎರಡ್ಲೆ, 1/2 ಉಳಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ, ಇದನ್ನ ಮಾಡ್ಬೇಕು. 2 ಒಂದ್ಲೆ 2 ಎರಡ್ಲೆ. ಸೊ 2 -3 ಪ್ಲಸ್ 58. ಸೊ ಪ್ಲಸ್ ಏನ್ ಮೊದ್ಲು ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಕೊಬೇಕು ಇವೆರಡು. 58 ಪ್ಲಸ್ 2 ಎಷ್ಟಾಯ್ತು, 60 ಆಯ್ತು. 60 -3 ಎಷ್ಟಾಗತ್ತೆ, 57 ಆಗತ್ತೆ. ನಮ್ದು ಆನ್ಸರ್ ಇಲ್ಲಿ 34 ಐತೆ, ಬರಂಗಿಲ್ಲ ಅದು. ಸೊ ಯಾರು ಮಾಡಕತ್ತಿಲ್ಲೇನ್ರೋ ಅಥವಾ ಇಂಟ್ರೆಸ್ಟ್ ಇಲ್ಲೋ, ಯಾರು ಆನ್ಸರೇ ಹೇಳುವಾರಿ. ಥರ್ಡ್ ಆಪ್ಷನ್ ಬರಂಗಿಲ್ಲ. ಎಲ್ಲರಿಗೂ ಬೇಸರ ಐತೆ ಬಿಡ್ರಿ ಸರ, ಹೇಳಿದ್ದೆ ಹೇಳಕತ್ತೀರಿ ಎಷ್ಟಂತಂದ್ ಹೇಳಿ. ನಮ್ಗೆಲ್ಲ ಬಂದ್ಬಿಟ್ಟವ್ರಿ. ಬಟ್ ಅದನ್ನ ನೋಡಿದ್ರೆ ಯಾರು ಆನ್ಸರ್ ಕರೆಕ್ಟ್ ಆಗಿ ಹಾಕುವರಿ ಟೆಸ್ಟ್ ಒಳಗಡೆ. ಇನ್ನೊಂದ್ 2-3 ಕ್ವಶನ್ಸ್ ಗಳಿದಾವ್ರಪ್ಪ. ಮೇನ್ ಇನ್ನೊಂದ್ 2-3 ಇದಾವ. ಅವನಷ್ಟು ಹೇಳ್ತಂತ ಹೇಳಿದ್ರೆ ಮುಗೀತು. ಸೊ ಫಸ್ಟ್ ಆನ್ಸರ್ ಕರೆಕ್ಟಾ, ತಪ್ಪೈತಪ್ಪ, ರಾಂಗ್ ಐತ್ ನೋಡು. ರಾಂಗ್ ಐತೆ, ಫಸ್ಟ್ ಬರಂಗಿಲ್ಲ ಆಪ್ಷನ್. ಆಪ್ಷನ್ ಡಿ ಕರೆಕ್ಟ್, ವೆರಿ ಗುಡ್. ಆಪ್ಷನ್ ಡಿ ಕರೆಕ್ಟ್, ಒಬ್ಬರೇ ಹೇಳಿದ್ದು ಇವಾಗ. ಆಪ್ಷನ್ 2 ಬರುತ್ತಾ, ಆಪ್ಷನ್ ಡಿ ಬರುತ್ತೆ. ಸೊ ಡಿವೈಡೆಡ್ ಬೈ ಆಮೇಲೆ ಇಂಟು ಇವನ್ನೆರಡು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಯಾವ್ಯಾವ ಚೇಂಜ್ ಮಾಡ್ಕೋಬೇಕು ನೋಡ್ರಿ. ಡಿವೈಡೆಡ್ ಬೈನ ಆಮೇಲೆ ಇಂಟುನ ಇವೆರಡು ಚೇಂಜ್ ಮಾಡಿ ಬರ್ಕೋಬೇಕು. 48 -96
ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ, ಅಂದ್ರೆ ಡಿವೈಡೆಡ್ ಬೈ 4. ಸೊ ಡಿವೈಡೆಡ್ ಬೈ ಇದೇನು ಇಂಟು ಬರೀಬೇಕು. ಸೊ ಇಂಟು 3 ಪ್ಲಸ್ 58 ಕರೆಕ್ಟಾ? ಇಷ್ಟು ಬರ್ಕೊಂಡ್ವಿ. ಎಂಬತ್ತೆರಡು ಬರ್ತಾ ಇದೆಯಾ ನೋಡುವ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳಿಲ್ಲ, ಆಫ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಅವೆಲ್ಲ ಇಲ್ಲ. ಮೊದ್ಲು ಏನಂದ್ರೆ ಡಿವಿಷನ್ ಮಾಡ್ಬೇಕು. ಡಿವಿಷನ್ ಮಾಡ್ರಿ. ಸೊ 4 ಒಂದ್ಲೆ, ಸೊ 4 2 8, 1 ಉಳಿತು 16 ಆಯ್ತು. 4 4 16, 48 ಮೈನಸ್ 24 ಇಂಟು 3 ಪ್ಲಸ್ 58 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ ಡಿವೈಡೆಡ್ ಬೈ ಆದ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಅಂತಂದು ಹೇಳಿದ್ರೆ ಇವನ್ ಮಲ್ಟಿಪ್ಲಿಕೇಶನ್ ಮಾಡಿ 24 ಇಂಟು 3, 3 4 12, 3 2 6, 7, 72 ಆಯ್ತು. 48 ಮೈನಸ್ 72 ಪ್ಲಸ್ 58. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಕೂಡಿಸ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಕೂಡಿಸ್ಬೇಕು, ಇದನ್ನ ಕೂಡಿಸ್ಬೇಕು. 58 ಪ್ಲಸ್ 48 ಕೂಡಿಸ್ರೆ ಎಷ್ಟಾಯ್ತು? 8 8 16. ಸೊ ಅದಾದ ನಂತರ 5 4 9 10, 106. 106 ಮೈನಸ್ 72 ಮಾಡಿದ್ರ 106 ಮೈನಸ್ 72. ಸೊ ಇಲ್ಲಿ 4 ಉಳಿತು. ಅದಾದ ನಂತರ ನೆಕ್ಸ್ಟ್ 10 7 ಕಳೆದ್ರೆ 3 ಉಳಿತು, 34. ಕರೆಕ್ಟ್ ಬಂತಲ್ಲ ಆಪ್ಷನ್? ಆಪ್ಷನ್ ಡಿ ಕರೆಕ್ಟ್ ಆಗತ್ತ. ಮರ್ತರೇನ್ ಮತ್ತೆ? ಹಿಂಗ್ ಮಾಡಿದ್ರೆ ಹೆಂಗ್ರು, 2-3 ಮಾರ್ಕ್ಸ್ ಹೋಗ್ತಾವು. ಕ್ಯಾಲ್ಕುಲೇಷನ್ ಮಾಡ್ಲೇಬೇಕು. ನೀವು ಎಷ್ಟು ಕಷ್ಟ ಪಡ್ತೀರಿ ಆನ್ಲೈನ್ ಕ್ಲಾಸ್ ಅಲ್ಲಿ, ಇವೆಲ್ಲ ಏನಂತಂದ ಹೇಳಿ ನಿಮ್ಗೆ ಬೋನಸ್ ಸಿಕ್ಕಂತ. ನಾನ್ ಎಲ್ಲಿದ್ನೋ ನೀವೆಲ್ಲಿದ್ರು ನೋಡಿ, ಎಲ್ಲರೂ ಇವಾಗ ಏನಂತಂದ ಹೇಳಿದ್ರೆ ಒಂದೇ ಕಾಲ್ದಾಗ ಅದೇವು. ನೀವು ಪುಣ್ಯ ಮಾಡಿದ್ರಿ, ನಾನು ಪುಣ್ಯ ಮಾಡಿದ್ದೇನೆ. ಎಸ್, ಕ್ಲಾಸ್ ಮುಗಿದ ನಂತರ ನೀವು ಕಂಪಲ್ಸರಿ ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕು. ಪ್ರಾಕ್ಟೀಸ್ ನೀವು ಇದನ್ನ ಮಾಡುವಾಗ ಏನ್ ಪ್ರಾಬ್ಲಮ್ ಆಗುತ್ತ, ಎಲ್ಲಿ ಪ್ರಾಬ್ಲಮ್ ಆಗತ್ತ, ಏನ್ ತಿಳಿಯಂಗಿಲ್ಲ, ಏನ್ ಮಾಡಕ್ ತಿಳಿಯಂಗಿಲ್ಲ, ಅದು ನನ್ ಮುಂದೆ ಹೇಳ್ಬೇಕು ಇವಾಗ. ಸೊ ಅದಕ್ಕೋಸ್ಕರ ಆನ್ಲೈನ್ ಬರಾಕತ್ತೀನಿ ಅಷ್ಟ. ನಿಮ್ಗೆ ಸಾಲ್ವ್ ನೀವು ಮಾಡ್ಬೇಕು ಜಾಸ್ತಿ. ಎಸ್, ಮಾಡಾಕತ್ತೀರಿ, ಎಲ್ರು ಹೇಳಕತ್ತೀರಿ, ಹೇಳ್ರಿ. 72 ಪ್ಲಸ್ 58 130 ಬರುತ್ತಾ? ಯಾವಾಗಿಂದದು? ಹಿಂದ್ಗಡೆದ? ಅದು ಮೈನಸ್ 72 ಐತ್ರು, ಮೈನಸ್ 72. ಸೊ ಇಲ್ಲಿ ಪ್ಲಸ್ 48 ಐತ. 48 ಪ್ಲಸ್ 58 ಮಾಡ್ಬೇಕು. 48 ಆಮೇಲೆ 58 ಇದನ್ನ ಕೂಡಿಸ್ಬೇಕು, ಆಮೇಲೆ ಕಳಿಬೇಕು ಅದನ್ನ. ಮೈನಸ್ ಅನ್ನ ಹೆಂಗ್ ಕೂಡಿಸ್ತಾರ ನೀವು? ಮೈನಸ್ ಮಾಡಕ್ ಅದಕ್ಕೆ ಇನ್ನೊಂದು ಪ್ರೊಸೆಸ್ ಐತೆ, ಅದಕ್ಕೆ ಸಬ್ಟ್ರಾಕ್ಷನ್ ಲಾಸ್ಟ್ ಕೊಟ್ಟಿದ್ದಾನ. ಇದನ್ ಮಾಡ್ರಿ. ಇದನ್ನ ವೆರಿ ಗುಡ್. ತುಂಬಾ ಜನ ಮಾಡಿದ್ರಿ. ಆಪ್ಷನ್ ಎ ಕರೆಕ್ಟ್ ಆಯ್ತಾ? ಮೈನಸ್ ಅದಾದ ನಂತರ ಡಿವೈಡೆಡ್ ಬೈ, ಇವೆರಡು ಚೇಂಜ್ ಮಾಡಬೇಕು. ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್. ಮೊದಲು ಹುಡುಕ್ಯಾಡ್ರಿ. ಮೈನಸ್ ಇಲ್ಲೈತಿ, ಡಿವೈಡೆಡ್ ಬೈ ಇಲ್ಲೈತಿ. 12 12 144 ಆಗತ್ತೆ ನೋಡ್ರಿ, ಸಿಂಪಲ್. 144 ಡಿವೈಡೆಡ್ ಬೈ 12, 12 ಒಂದ್ಲೆ 12 12 144. ಇಲ್ಲಾಂದ್ರೆ 2ರಿಂದ ಗುಣಿಸಿದಷ್ಟೇ. 12 ಆಮೇಲೆ ನೆಕ್ಸ್ಟ್ 18, ಅದಾದ ನಂತರ ಇಂಟು 6. ಸೊ ಡಿವೈಡ್ ಬೈ ಇದ್ದಲ್ಲಿ ಮೈನಸ್ 24. ನೆಕ್ಸ್ಟ್ ಯಾವ್ದು ಮಾಡ್ಬೇಕು? ಇದನ್ನ ಮಾಡ್ಕೋಬೇಕು. 18 ಇಂಟು 6 ಎಷ್ಟಾಗತ್ತ? ಎಸ್, ವೆರಿ ಗುಡ್. ಆಪ್ಷನ್ ಎ ಕರೆಕ್ಟ್, 108 ಆಗತ್ತ. ಸೊ ಉಳಿದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವೆರಿ ಗುಡ್. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡಕ್ಕೆಲ್ಲ ಸೇಮ್ ಅನಿಸ್ತೈತಿ, ಬಟ್ ಆದ್ರ ತಲೆ ಕೆಡಿಸ್ತೈತಿ ಅಷ್ಟ. ಒಂಥರ ಇವ್ರು ಏನಂತಂದ ಹೇಳಿದ್ರೆ ಲವರ್ಸ್ ಇದ್ದಂಗ. ಹುಡುಗ ಹುಡುಗಿರು ಲವ್ ಮಾಡ್ತಿರ್ತಾರ, ಮುಂಜಾನೆಯಿಂದ ಸಂಜೆ ತನಕ ಮಾತಾಡ್ತಿರ್ತಾರ. ಅವ್ರು ಏನ್ ಮಾತಾಡ್ತಿರ್ತಾರ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ಲ.
ಹಾ ಹಾ ಆಯ್ತು ಹಿಂಗ ಮಾತಾಡ್ತಾರೆ. ಹಂಗ ಸೇಮ್ ಕ್ವಶನ್ಸ್ಗಳು ಹಂಗ ಎಲ್ಲಾ ಸೇಮ್ ಅನ್ಸುತ್ತ, ಬಟ್ ಆದ್ರೆ ಗೊತ್ತಾಗಂಗಿಲ್ಲ. ಎಕ್ಸ್ಪೀರಿಯನ್ಸ್ ಐತನಪ್ಪ ಸರ್ ಅಂತಂದು ಹೇಳಕತ್ತಿ. ಆಪ್ಷನ್ ಬಿ 14ನೇದು ಟ್ರೈ ಮಾಡ್ರಿ. ಫಸ್ಟ್ ಗೆ ಡಿವೈಡೆಡ್ ಬೈ ಇರೋ ಆಪ್ಷನ್ ಅನ್ನ ನೋಡ್ಕೋಬೇಕಂತ ಹೇಳೇನಿ. ಸೊ ಇದು ಕ್ಲಾಸ್ ಮುಗಿದ ತಕ್ಷಣ ಆನ್ಲೈನ್ ಟೆಸ್ಟ್ ಲಿಂಕ್ ಹಾಕ್ತೀನಿ. ಈ ಕ್ಲಾಸ್ ಮುಗಿದ ತಕ್ಷಣನೇ ಹಾಕ್ತೀನಿ. ಇವಾಗ ನೀವು ಕರೆಕ್ಟ್ ಆಗಿ ಎಲ್ಲ ಮೈಂಡ್ ಚಲೋ ಐತೆ ಅಂತಂದ ಹೇಳಿದ್ರೆ ಇವಾಗ ಬರೀರಿ, ಇಲ್ಲ ಅಂತಂದ ಹೇಳಿದ್ರೆ ಮುಂಜಾನೆ ಬರೀರಿ. ಬಟ್ ಅದ್ರ ಸ್ಕೋರ್ ಆಗ್ಬೇಕು, ಕಮ್ಮಿ ಆಗಂಗಿಲ್ಲ. ಸ್ಕೋರ್ ಜಾಸ್ತಿ ಹಾಕೋತ ಹೋಗ್ಬೇಕು. ಕತ್ತಿದ್ದು ಕುದುರೆ ಆಗ್ಬೇಕು ಹೊರತು ಕುದುರೆದು ಮತ್ತೆ ಕತ್ತಿ ಆಗ್ಬಾರ್ದು. ಫಸ್ಟ್ ಏನಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಇರೋದೆಲ್ಲ ಟ್ರೈ ಮಾಡ್ರಪ್ಪ ಅಂತಂದು ಹೇಳಿದ್ನಿ. ಸೊ ಎಲ್ಲ ಆನ್ಸರ್ ಕೊಡೋರು ಎಲ್ಲಿ ಹೋದ್ರು ನೀವು? ಹಿಂಗಾದ್ರೆ ಹೆಂಗ್ ನೀವು? ನಿಮ್ ತರ ನಾನು ಏನಂತಂದು ಹೇಳಿದ್ರೆ ಬ್ಯಾಸ್ರಾಗಿದ್ ಬಿಡ್ರಿ ಅಂತಂದ್ ಬಿಟ್ನೆ ಅಂತಂದು ಹೇಳಿದ್ರೆ ಕ್ಲಾಸ್ ಹೆಂಗ್ ಮಾಡೋದ? ನೀವು ಹುರುಪ್ ತೋರಿಸ್ಬೇಕು ನನಗೆ. ಸರ್ ನಾವೆಲ್ಲ ಕೆಲಸ ಮಾಡಕ್ ರೆಡಿ ಇದೇವು, ನೀವು ಕ್ಲಾಸ್ ತಗೊಳಕ್ ರೆಡಿ ಇರ್ರಿ ಅಂತಂದು ಹೇಳಿ. ಎಲ್ಲಿ ಗೊತ್ತಾಗಂಗಿಲ್ಲ ಅಂತಂದು ಹೇಳಿ ಕೇಳ್ಬೇಕು. ಆಪ್ಷನ್ ಬಿ ಸರ್. ನೋಡ್ರಿ ಎಲ್ಲಾನು ಬಿಡ್ತೇನ್ರಿ, ಟೆಸ್ಟ್ ರಿಸಲ್ಟ್ ಬಿಟ್ಕೋತ ಹೋಗ್ತೇನ್ರಿ. ಇವತ್ತು ಟೆಸ್ಟ್ ತಗೊಂಡೆ ಅಂತಂದ ಹೇಳಿದ್ರೆ ಫಸ್ಟ್ ಟೆಸ್ಟ್ ದಿಂದ ರಿಸಲ್ಟ್ ಬಿಟ್ಕೋತ ಹೋಗ್ತೇನ್ರಿ. ಮತ್ತೆ ಟೆಸ್ಟ್ ರಿಸಲ್ಟ್ ಟೆಸ್ಟ್ ಬಗ್ಗೆ ಕ್ವಶನ್ ಆನ್ಸರ್ ಬರುತ್ತಾ ಇಲ್ವಾ, ನನಗೆ 2 ಮಾರ್ಕ್ಸ್ ಬರುತ್ತಾ ಇಲ್ವಾ ಬಿಟ್ಟು ಬೇರೆ ಏನು ತಿಳಿಯಾಗಿರಂಗಿಲ್ಲ. ಎಸ್ ಆಪ್ಷನ್ ಬಿ ಕರೆಕ್ಟ್. ಎಷ್ಟೋ ಜನ ಹೇಳಿದ್ರಿ ಆಪ್ಷನ್ ಬಿ ಕರೆಕ್ಟ್, ಬಟ್ ಅದ್ರ 3 ಜನ ಏನೋ 4 ಜನ ಅಷ್ಟೇ ಕರೆಕ್ಟ್ ಹೇಳಿದ್ರಿ. ಯಾಕಂತ ಗೊತ್ತಿಲ್ಲ, ಏನ್ ಪ್ರಾಬ್ಲಮ್ ಆಗೈತೆ ಎಲ್ಲರಿಗೂ ಮತ್ತ. ಸೊ ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಇದನ್ನ ಫಸ್ಟ್ ಟ್ರೈ ಮಾಡ್ರಪ್ಪ ಅಂತಂದ್ ಹೇಳಿದ್ ನಾನು ಟ್ರಿಕ್. ಸೊ ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಮಾಡ್ಬೇಕು, ಮೈನಸ್ ಬರಿಬೇಕಂತ ಐತೆ. ಮೈನಸ್ ಇದ್ದಲ್ಲಿ ಏನ್ ಬರಿಬೇಕು, ಡಿವೈಡೆಡ್ ಬೈ ಅಂತಂದ ಐತೆ. ಇಲ್ಲಿ ಆಪ್ಷನ್ ಒಳಗ್ ನೋಡ್ರಿ ಡಿವೈಡೆಡ್ ಬೈ ಇಲ್ಲೈತಿ, ಮೈನಸ್ ಎಲ್ಲೈತಿ ಇಲ್ಲೈತಿ. ಸೊ ನೋಡ್ರಿ 54 ಇಂಟು 8. ನೆಕ್ಸ್ಟ್ ಮೈನಸ್ ಇದ್ದದ್ದು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಈ ಕಡೆ ಕೆಳಗಡೆ ಬರ್ಕೋಬೇಕು. ಡಿವೈಡೆಡ್ ಬೈ 48 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತೆ, ಇದೈತಲ್ಲ ಡಿವೈಡೆಡ್ ಬೈ ಐತಲ್ಲ, ಇಲ್ಲಿ ಮೈನಸ್ ಬರುತ್ತೆ 12. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 27. ಸೊ ಟ್ರೈ ಮಾಡ್ರಿ. 8 ಒಂದ್ಲೆ 8 6 48. ಸೊ 6 ಒಂದ್ಲೆ 6 9 54. ಸೊ ಈ ಟೋಟಲ್ ಕ್ಯಾಲ್ಕುಲೇಷನ್ ಒಳಗೆ ಅಂತಂದ ಹೇಳಿದ್ರೆ 9 ಉಳಿತು, ಮೈನಸ್ 12 ಆಮೇಲೆ 27. ನೆಕ್ಸ್ಟ್ ನೋಡ್ರಿ ಕೂಡಿಸ್ಬೇಕು, ಇಲ್ಲಿ ಮೈನಸ್ ಐತಲ್ಲ ಇದನ್ನ ಬಿಡ್ಬೇಕು. 9 ಆಮೇಲೆ 27ನ ಕೂಡಿಸ್ಬೇಕು. 9 27ನ ಕೂಡಿಸಿದ್ರೆ ಎಷ್ಟಾಗತ್ತ ಸರ್, 36 ಆಗತ್ರಿ. 36 ಮೈನಸ್ 12 ಎಷ್ಟಾಗತ್ತ ಸರ್, 24 ಬರುತ್ತೆ. ಡನ್. ನಾನ್ ನಿಮ್ಗೆ ತಿಳಿಸಿ ಹೇಳತ್ನಾಗ ನಿಮ್ಗಿನ್ನ ಟೈಮ್ ತಗೊಂಡ್ನಲ್ರು, ಕಡಿಮೆ ಟೈಮ್ ತಗೊಂಡೆ. ನೆಕ್ಸ್ಟ್ ನೋಡ್ರಿ 15ನೇದು. ಸೊ ಯಾವಾಗ್ಲೂ ಏನ್ ಹೇಳಿದೆ ನಿಮ್ಗ, ಡಿವೈಡೆಡ್ ಬೈ ಇದು ಮೊದಲು ಟ್ರೈ ಮಾಡ್ಬೇಕು. ಮಾಡ್ರಿ, ನೀವು ಸ್ಪೀಡ್ ಮಾಡ್ತೀರೋ ನಾನು ಸ್ಪೀಡ್ ಮಾಡ್ತೀನೋ ಟ್ರೈ ಮಾಡ್ರ ನೋಡೋಣ. ಇವೆರಡು ಚೇಂಜ್ ಮಾಡ್ಕೋಬೇಕು, ಡಿವೈಡೆಡ್ ಬೈ ಆಮೇಲೆ ಇಂಟು ಇವೆರಡು ಚೇಂಜ್ ಮಾಡ್ಕೋಬೇಕು. ಎಲ್ಲೈತಿ, ಇಲ್ಲೈತಿ. ಅದಾದ ನಂತರ ನೆಕ್ಸ್ಟ್ ಇಲ್ಲೈತಿ. 24 ಪ್ಲಸ್ 120 ಡಿವೈಡೆಡ್ ಬೈ ಅಲ್ಲಿ ಇಂಟು ಮಾಡ್ಕೋಬೇಕು. ಸೊ ಅದಾದ ನಂತರ ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಕೋಬೇಕು. ಆಮೇಲೆ 48. ಸೊ 8 ಒಂದ್ಲೆ 8 2. ಸೊ 2 ಒಂದ್ಲೆ 2 60. ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕು, 24 ಪ್ಲಸ್ 60 ಎಷ್ಟಾಯ್ತು, ವೆರಿ ಗುಡ್ ವೆರಿ ಗುಡ್, 84 ಮೈನಸ್ 48.
84 ಮೈನಸ್ 48 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 36 ಬರುತ್ತೆ. ಆಪ್ಷನ್ 1 ಕರೆಕ್ಟ್. ನನಗಿಂತ ಮುಂಚೆ ಒಂದು 3 ಜನ ಮಾಡಿದ್ರು. ವೆರಿ ಗುಡ್, ವೆರಿ ಗುಡ್. ಸ್ವಲ್ಪ ಟೈಮ್ ತಗೊಳತ್ತೀರಷ್ಟ. ವೆರಿ ಗುಡ್. ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗತ್ತೆ. ವೆರಿ ಗುಡ್. ಎಲ್ರು ಮಾಡಕತ್ತೀರಿ ಇವಾಗ. ಅಷ್ಟೇ, ಮುಗ್ದೋಯ್ತು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೊಂದೇನೋ ಡಿಫ್ರೆಂಟ್ ಆಗೈತೆ, ಟ್ರೈ ಮಾಡ್ಬೇಕು ಇದನ್ನ. ವೆರಿ ಗುಡ್. ಆಪ್ಷನ್ 1 ಕರೆಕ್ಟ್. ವೆರಿ ಗುಡ್. ಎಲ್ರು ಮಾಡಕತ್ತ. ಇಲ್ಲೊಂದೇನೋ ನೆಕ್ಸ್ಟ್ ಕ್ವಶನ್ ಬೇರೆ ಐತಿ. ಈ ತರ ಐತೆ. ಸೊ ಇಲ್ಲೇನಂತಂದ ಹೇಳಿದ್ರೆ ಅವ್ನು 2 ಚಿಹ್ನೆ ಚೇಂಜ್ ಮಾಡಂತಂದ್ ಹೇಳ್ದ. ಇಲ್ಲಿ 4 ಚಿಹ್ನೆಗಳನ್ನ ಚೇಂಜ್ ಮಾಡಂತಂದ್ ಹೇಳಿದಾನ. 4 ಚಿಹ್ನೆಗಳನ್ನ ಚೇಂಜ್ ಮಾಡಿದಾಗ ನಮಗ್ ಕರೆಕ್ಟ್ ಆಪ್ಷನ್ ಏನ್ ಬರುತ್ತ ಅಂತಂದ್ ಹೇಳಿ. ಸೊ ನಾನು ಏನಂತಂದ್ ಹೇಳಿದ್ರೆ ಈ 4 ಚಿಹ್ನೆಗಳನ್ನ ಪರ್ಸೆಂಟೇಜ್ ಅಲ್ಲಿ ಇರುತ್ತಲ್ಲ, ಅವ್ನು ಇವಾಗ ಪರ್ಸೆಂಟೇಜ್ ಕೊಟ್ಟಿದಾನ. ಕೆಲವೊಂದ್ ಏನಂತಂದ್ ಹೇಳಿದ್ರೆ ಈ ತರ ಸ್ಟಾರ್ ಕೊಡ್ತಾನ. ಈ ತರ ಏನಂತಂದ್ ಹೇಳಿದ್ರೆ ಸ್ಟಾರ್ ಕೊಡ್ತಾನ. ನಾವು ನೋಡ್ಕೋಬೇಕು ಇವಾಗ. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 48. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಇದೈತೆ, ಆಮೇಲೆ 12, ಆಮೇಲೆ 5, ಆಮೇಲೆ 5, 4. ಸೊ ಇಲ್ಲೇನಂತಂದ್ ಹೇಳಿದ್ರೆ ಇಲ್ಲೇನ್ ಶೇಕಡಾ ಪರ್ಸೆಂಟೇಜ್ ಅಂತ ಐತಲ್ಲ, ಪರ್ಸೆಂಟೇಜ್. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ನಾವು ಬರ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇಂಟು ಬರುತ್ತ, ಆಮೇಲೆ ಡಿವೈಡೆಡ್ ಬೈ ಬರುತ್ತ, ಅದಾದ ನಂತರ ನೆಕ್ಸ್ಟ್ ಈಕ್ವಲ್ ಬರುತ್ತ, ಮೈನಸ್ ಬರುತ್ತ. ಅಂದ್ರೆ ಈಕ್ವಲ್ ಇದ್ದಲ್ಲಿ ಇದನ್ನ 2 ಮಾಡಿದಾಗ ಇಲ್ಲಿ ಏನಂತಂದ ಹೇಳಿದ್ರೆ 1 ಬರುತ್ತ. ಸೊ ಅದಾದ ನಂತರ ಇದನ್ನೆಲ್ಲಾ ಮಾಡಿದಾಗ ಏನಂತಂದ್ ಹೇಳಿದ್ರೆ ಇಲ್ಲೂ ಕೂಡ 1 ಬರಬೇಕು. ಅವಾಗ ನಮ್ದು ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಬರುತ್ತಾ? ಡಿವೈಡೆಡ್ ಬೈ ಮಾಡ್ರಿ, ಇಲ್ಲಿ ಬರೋದೇ ಇಲ್ಲ. ಫಸ್ಟ್ ಆಪ್ಷನ್ ಹೋಯ್ತು. ಸೆಕೆಂಡ್ ಆಪ್ಷನ್ ನೋಡ್ರಿ, 48, 12, 5, 5, 4. ವೆರಿ ಗುಡ್. ಆಪ್ಷನ್ ಡಿ ಬರಂಗಿಲ್ಲಪ್ಪ. ಸೊ ಇಲ್ಲಿ ಡಿವೈಡೆಡ್ ಬೈ, ಅದಾದ ನಂತರ ಇಂಟು, ಆಮೇಲೆ ಈಕ್ವಲ್, ಆಮೇಲೆ ಇಂಟು. ಸೊ ಈ ತರ ಐತೆ. ಇವಾಗ ಈಕ್ವಲ್ ಐತಲ್ಲ, ಈ ಆನ್ಸರ್ ಈಕ್ವಲ್ ಹಿಂಗ ಬರ್ಕೋಬೇಕು. 5 4 20 ಆಯ್ತು. ಸೊ ನಾವು ಇದನ್ನ ಉಳಿದಿದ್ದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ 20 ಬರಬೇಕು. ಟ್ರೈ ಮಾಡ್ರಿ. ಸೊ 12 ಆಮೇಲೆ 4 ಎಷ್ಟಾಗತ್ತಾ? 12 ಒಂದ್ಲೆ 12 4 48. ಸೊ 4 ಇಂಟು 5 ಆಯ್ತು. 4 5 20, ಆಮೇಲೆ 20. ಸೊ ನಮ್ದು ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಯ್ತು. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಚಿಹ್ನೆಗಳನ್ನ ನೋಡ್ಕೊಬೇಕು. ಸೊ ಇಲ್ಲಿ ಈಕ್ವಲ್ ಅಂತ ಬರದ್ರಿ ಅಂತಂದ್ ಹೇಳಿದ್ರೆ ಇದನ್ನೇನ್ ಈ ಕಡೆದೇನ್ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಇದು ಕ್ಯಾಲ್ಕುಲೇಷನ್, ಈ ಕಡೆದ ಕ್ಯಾಲ್ಕುಲೇಷನ್, 2 ವ್ಯಾಲ್ಯೂ ಲಾಸ್ಟ್ ಒಂದೇ ಬರಬೇಕು ಅಂತ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಈ ತರ ಕ್ವಶನ್ಸ್ ಗಳನ್ನ ಕೂಡ ಏನಂತಂದ್ ಹೇಳಿದ್ರೆ ನಮ್ಗೆ ಕೇಳ್ತಾನ ರೇರ್ ಆಗಿ. ಅಂದ್ರೆ ಯಾರೇನಂತಂದ್ ಹೇಳಿದ್ರೆ ಯಾರು ಲಕ್ಕಿ ಪರ್ಸನ್ಸ್ ಇರ್ತೀರಿ ಅವ್ರಿಗೆ ಆ ತರ ಕ್ವಶನ್ಸ್ ಕೇಳ್ತಾರೆ. ಯಾರು ಅನ್ಲಕ್ಕಿ ಇರ್ತೀರಿ ಅವ್ರ ಶಿಫ್ಟ್ ಒಳಗಡೆ ಇಂಥ ಕ್ವಶನ್ ಬರ್ತಾವ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್ ಇದೊಂದು ಟ್ರೈ ಮಾಡಿ. ಲಾಸ್ಟ್ ಕ್ವಶನ್ ಈ ಸೆಷನ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಸ್ಟ್ ಕ್ವಶನ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇ ಬಿ ನಾಳೆ ಮಾರ್ನಿಂಗ್ 10 ಗಂಟೆ ಒಳಗಡೆ ಏನಂತಂದ್ ಹೇಳಿದ್ರೆ ಪಾಪ್ಯುಲೇಷನ್ ಮೇಲೆ ಪಾಪ್ಯುಲೇಷನ್ ಕ್ವಶನ್ ಒಂದು ಬರಾಯ್ತು ನೋಡ್ರಿ. ಈಗ ರೀಸೆಂಟ್ ಆಗಿ ಪಾಪ್ಯುಲೇಷನ್ ಕ್ವಶನ್ ನಾನು ಕೇಳಿದ್ದೇನೆ. ಅದಾದ ನಂತರ ನೆಕ್ಸ್ಟ್ 2023 ಪಾಪ್ಯುಲೇಷನ್ ಮೇಲೆ ಕ್ವಶನ್ ಕೇಳಿದಾನೆ, ಜನಸಂಖ್ಯೆ ಮೇಲೆ, ಮ್ಯಾಥಮೆಟಿಕ್ಸ್ ಸೆಕ್ಷನ್ ಒಳಗಡೆ. ಸೊ ಅದನ್ನ ನಾನು ನಾಳೆ ಮಾಡಿ ಹಾಕ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಸೊ ಅದನ್ನ 1 ಸರಿ ಇಲ್ಲ 2 ಸರಿ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ 2 ಮಾರ್ಕ್ಸ್. ಅದು ತುಂಬಾ ಈಸಿ ಐತೆ. ಕ್ವಶನ್ ಮಾತ್ರ ದೊಡ್ಡದೈತೆ. ಎಸ್, ವೆರಿ ಗುಡ್. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ 3 ಕರೆಕ್ಟ್. ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಈ ತರ ಕ್ವಶನ್ಸ್ ಗಳಂತ ಬಂದಾಗ ವೆರಿ ಗುಡ್, ಆಪ್ಷನ್ 3 ಕರೆಕ್ಟ್. ಇಲ್ಲಿ ಕೇಳಿಸ್ಕೊಡ್ರಿ, ಎಲ್ಲರೂ ಬರ್ದಿಟ್ಕೊಡ್ರಿ. ಇಂಥ ಕ್ವಶನ್ಸ್ ಗಳು ಬಂದಾಗ, ಮ್ಯಾಥಮೆಟಿಕಲ್ ಸೈನ್ ಚೇಂಜ್ ಅಂತ ಬಂದಾಗ, ಸೊ ಫಸ್ಟ್ ನಮ್ಗೇನಪ್ಪಾ ಅಂತಂತ ಹೇಳಿದ್ರೆ ಯಾವ ತರ ಮಾಡ್ಬೇಕು? ಬೋರ್ಡ್ ಮಾಸ್ ತರ ಮಾಡ್ಬೇಕು. ಯಾವ ತರ ಮಾಡ್ಬೇಕು? ಬೋರ್ಡ್ ಮಾಸ್ ತರ. ಬಿ ಅಂತಂದ ಹೇಳಿದ್ರ ಬ್ರಕೆಟ್ಸ್ ಗಳನ್ನ, ಈ ಬ್ರಕೆಟ್ಸ್ ಗಳನ್ನ ಮೊದಲು ಮಾಡ್ಬೇಕು. ಮೊದಲು ಈ ತರ ಇರೋದ್ರಲ್ಲಿ ಇದ್ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಈ ತರ ಇರೋದ್ರಲ್ಲಿ ಇದ್ ಮಾಡ್ಬೇಕು, ನೆಕ್ಸ್ಟ್ ಈ ತರ ಇರೋದ್ರಲ್ಲಿ ಇದ್ ಮಾಡ್ಬೇಕು. ನೆಕ್ಸ್ಟ್ ಆಫ್ ಅಂತಂದ ಹೇಳಿದ್ರ, ಸೊ ಈ ತರ ಆಫ್ ಅಂತ ಬಂದಿರುತ್ತ, ಅಥವಾ ಸ್ಕ್ವೇರ್ ರೂಟು, ಆಮೇಲೆ ಕ್ಯೂಬ್ ರೂಟು, ಆಮೇಲೆ ಸ್ಕ್ವೇರು, ಆಮೇಲೆ ಕ್ಯೂಬ್, ಈ ರೀತಿಯಾಗಿ ಬಂದಿರ್ತಲ್ಲ ಅವುಗಳನ್ನ ಮಾಡ್ಬೇಕು. ಯಾವ್ದು ಬಂದಿರುತ್ತೆ ಅದ್ ಮಾಡ್ಬೇಕು. ನೆಕ್ಸ್ಟ್ ಡಿ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಆಮೇಲೆ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಎ ಅಂದ್ರೆ ಪ್ಲಸ್ ಮಾಡ್ಬೇಕು, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಇದು ಒಂದ್ ಕಡೆ ಬರೆದಿಟ್ಕೊಡ್ರಿ. ಅದಾದ ನಂತರ ಮೇನ್ ಟ್ರಿಕ್ಸ್ ಏನಂತಂದ ಹೇಳಿದ್ರೆ, ಯಾವ ಆಪ್ಷನ್ ಒಳಗಡೆ ಡಿವೈಡೆಡ್ ಬೈ ಅಂತ ಚಿಹ್ನೆ ಬರುತ್ತಲ್ಲ ಅದನ್ನ ಫಸ್ಟ್ ಸಾಲ್ವ್ ಮಾಡಕ್ ಟ್ರೈ ಮಾಡಬೇಕು. ಮ್ಯಾಕ್ಸಿಮಮ್ ಅದೇ ಆನ್ಸರ್ ಕರೆಕ್ಟ್ ಇರುತ್ತೆ. ಈ ಎರಡು ಟ್ರಿಕ್ಸ್ ಗಳನ್ನ ಇಲ್ಲಿ
ಎಲ್ಲಾನು ಮಾಡ್ಕೊತ್ಕೊಂಡಂಗಿಲ್ಲ. ಡಿವೈಡೆಡ್ ಬೈ ಯಾವ ಆಪ್ಷನ್ದಾಗ ಐತಲ್ಲ ಆ ಆಪ್ಷನ್ ಮೊದಲು ಮಾಡ್ಬೇಕು, ಅದು ಬರ್ಲಿಲ್ಲ ನೆಕ್ಸ್ಟ್ ಡಿವೈಡೆಡ್ ಬೈ ಯಾವ್ದ್ರಾಗ ನೋಡ್ಕೋಬೇಕು, ಆಮೇಲೆ ಉಳಿದ್ ನೋಡ್ಕೊಂತ ಹೋಗಿ. ಸೊ ಇದೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಈ ಟ್ರಿಕ್ಸ್ ಬಿಟ್ರೆ ಬೇರೆ ಟ್ರಿಕ್ಸ್ ಇದಕ್ಕೆ ಯೂಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮಾರ್ಕ್ಸ್ ಹೋದು. ಯಾಕಂತಂದ್ ಹೇಳಿದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದಾರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಮಾಡ್ಬೇಕಂತಂದ್ ಹೇಳಿ. ಫಸ್ಟ್ ಯಾವ್ದು ಮಾಡ್ಬೇಕು, ಆಪ್ಷನ್ ಅಲ್ಲಿ ಡಿವೈಡೆಡ್ ಬೈ. ಇವಾಗ ನೀವೇ ಹೇಳ್ರಿ, ನಾವ್ ಇವಾಗ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 17 ಕ್ವಶನ್ ಮಾಡಿದೆ. 17 ಕ್ವಶನ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಆನ್ಸರ್ಸ್ಗಳು. ಸೊ ಐ ಥಿಂಕ್ 2-3 ಕ್ವಶನ್ ಅಷ್ಟ ಅನ್ಕೊಂತೀನಿ. ಅದನ್ನ ಬಿಟ್ರೆ ಎಲ್ಲ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರುವಂತದ್ದೇ ಆಪ್ಷನ್ ಕರೆಕ್ಟ್ ಆಗೈತೆ. ಸೊ ಇದು ಯಾವಾಗ ಕೇಳಿರೋ ಕ್ವಶನ್ಸ್ ಗಳು ಇವೆಲ್ಲ 2023 ಕೇಳಿರೋ ಕ್ವಶನ್ಸ್ ಗಳು. ಸೊ ಡಿವೈಡೆಡ್ ಬೈ ಇರೋದೇನಂತಂದ್ ಹೇಳಿದ್ರೆ ಮೊದಲು ಇಂಪಾರ್ಟೆಂಟ್. ಸೊ ಅದನ್ನ ಮಾಡಿ ಆಪ್ಷನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು. ಸೊ ಇದೆಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ಅದಕ್ಕೆ ಇನ್ನೊಂದು ಬೇಡ ಅನ್ಕೊಂತೀನಿ. ಎಸ್, ಬೋರ್ಡ್ ಮಾಸ್ ಮೇಲೆ. ಆಮೇಲೆ ನೆಕ್ಸ್ಟ್ ಒಂದು ನಾನು ಹೇಳ್ತೀನಿ, ಬ್ರಕೆಟ್ಸ್ ಗಳಂತಂದ್ ಬರುತ್ತಾ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಒಳಗಡೆ, ನಾನು ಅದನ್ನ ಸಾಲ್ವ್ ಮಾಡಿ ಹೇಳ್ತೀನಿ. ಸೊ ಅದಕ್ಕೊಂದು ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿರ್ತೀನಿ, ಅಲ್ಲಿ ನೋಡಿದ್ರೆ ಸಾಕು. ಯಾಕಂದ್ರೆ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನಾಳೆ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಸೊ ಇನ್ನೊಂದು 2-3 ದಿನದಲ್ಲಿ ಮೇ ಬಿ ಬುಧವಾರ ತಗೋಬಹುದು ನಾನು ನಿಮ್ಗೆ ಮತ್ತೆ ಆನ್ಲೈನ್ ಕ್ಲಾಸು. ಆಮೇಲೆ ನೆಕ್ಸ್ಟ್ ಶನಿವಾರ ರವಿವಾರ ಟ್ರೈ ಮಾಡ್ತೀನಪ್ಪ, ನಾನ್ ಫ್ರೀ ಇದ್ದಾಗೆಲ್ಲ ಟ್ರೈ ಮಾಡ್ತೀನಿ. ನೋಡೋಣ, ನಾನು ಜನವರಿಗೆ ಡೈಲಿ ತಗೊಂತೀನಿ. ಜನವರಿ ಟೈಮ್ಗೆ, ಜನವರಿ ಲಾಸ್ಟ್ಗೆ ಕಂಟಿನ್ಯೂಸ್ ಆಗಿ ಡೈಲಿ ತಗೊಂತೀನಿ. ಎಸ್, ಈ ಟಾಪಿಕ್ ಎಲ್ರಿಗೂ ಅರ್ಥ ಆಯ್ತಲ್ಲ? ಎಸ್, ಟೆಸ್ಟ್ ಎಲ್ರಿಗೂ ಶೇರ್ ಆಗ್ತಾ ಇದೆ. ಕೆಲವೊಂದ್ ಜನ ಅವ್ರಿಗೆ ನಿಯತ್ತಿಲ್ಲ, ಏನ್ ಮಾಡಕ್ ಆಗಂಗಿಲ್ಲ.